ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಹೊಸ ವರ್ಷ ಆದರೆ ಬರುವಂಥ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಈ ಹಬ್ಬಕ್ಕೆ ಒಂದು ಹೊಸ ಚಿತ್ರ ಬರ್ತಾ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಗ್ಗಿ ಸಂಕ್ರಾಂತಿ ಹಬ್ಬದಲ್ಲಿ ಬರೋಂಥ ಮೂವಿಗಳು ಎಲ್ಲ ಮೂವಿಗಳು ಹಿಟ್ಟಾಗಿದೆ. ಸೊ ಈ ಸಂಕ್ರಾಂತಿ ಹಬ್ಬಕ್ಕೆ ರಾಯಲ್ ಅನ್ನೋ ಮೂವಿ ಬರ್ತಿದೆ. ಆ ಇಡೀ ಚಿತ್ರತಂಡ ನಮ್ಮ ಜೊತೆ ಇದೆ. ವಿರಾಟ್ ಸರ್ ನಮಸ್ಕಾರ. ನಮಸ್ತೆ ಬ್ರದರ್. ಸಂಜನಾ ಮೇಡಮ್ ನಮಸ್ಕಾರ. ಇಬ್ರು ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಸೂಪರ್ ಮೇಡಮ್. ಹಬ್ಬ ಅಂದಮೇಲೆ ಸಡಗರ ಇದ್ದೇ ಇರುತ್ತಲ್ಲ ಸರ್. ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಹಬ್ಬ ಸಂಕ್ರಾಂತಿ ಹಬ್ಬ? ಸಂಕ್ರಾಂತಿ ತರ ಮಾಡ್ತಾರೆ ಅಂದ್ರೆ ಆಚರಣೆ ಹೇಗಿರುತ್ತೆ? ಆಚರಣೆ ಅಂದ್ರೆ ಹುಡುಗರದೆಲ್ಲ ಆಚರಣೆ ಅಂದ್ರೆ ಬೆಳಿಗ್ಗೆ ಅಮ್ಮಂದ್ರು ಮನೆ ಎಲ್ಲ ತೊಳೆದು ನೀಟಾಗಿ ಪೂಜೆ ಎಲ್ಲ ಮಾಡಿ ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಆಗೋವರೆಗೆ ಮಾತ್ರ ವೆಯ್ಟ್ ಮಾಡ್ತಿರ್ತೀವಿ. ಅದಾದ್ಮೇಲೆ ಏನ್ ಮನೇಲಿ ಸ್ಪೆಷಲ್ ತಿಂಡಿಗಳು ಮಾಡಿರ್ತಾರೆ ನಮ್ ಕಣ್ಣು ಅದ್ರ ಮೇಲೆ ಇರುತ್ತೆ. ಸೊ ಹಬ್ಬ ಅಂದ್ರೆ ಬೇಸಿಕಲಿ ನಮ್ಗೆ ಫುಲ್ ಊಟ, ಫುಲ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಹೊಸ ಬಟ್ಟೆ ಹಾಕೊಂಡು ಮೈಸೂರು ಫುಲ್ ಒಂದು ರೌಂಡ್ ಹೋಗ್ತಾ ಇದ್ವಿ. ಸೊ ಇದು ಯೂಶುವಲ್ ನಾವು ಸೆಲೆಬ್ರೇಟ್ ಮಾಡ್ತಿದ್ವಿ ಸಂಕ್ರಾಂತಿ. ಮೇಡಮ್ ಗಂಡು ಮಕ್ಳು ಅಂದ್ರೆ ಈ ತರ ಇರುತ್ತೆ, ಬಟ್ ಹೆಣ್ಮಕ್ಳದ್ದು ಆ ಥರ ಇರಲ್ಲ. ಬೆಳಗ್ಗೆ ಬೇಗ ಎದ್ದೇಳಬೇಕು, ರಂಗೋಲಿ ಬಿಡಬೇಕು. ಸೊ ನೀವು ಆ ಥರ ನಿಮ್ಮ ಬಾಲ್ಯದಲ್ಲಿ ಇತ್ತ ಆ ಥರ? ಈ ರಂಗೋಲಿ ಬಿಡೋದೆಲ್ಲ ಏನ್ ಬಿಟ್ಟಿಲ್ಲ. ಅಂದ್ರೆ ಕೆಲವೊಂದ್ಸಲ ರಂಗೋಲಿ ಬಿಡ್ತಾ ಇದ್ದೆ ಅಷ್ಟೇ. ಅದ್ ಬಿಟ್ರೆ ಡೆಕೋರೇಟ್ ಮಾಡ್ತೀವಿ. ಮನೆ, ದೇವ್ರ ಮನೆ ಎಲ್ಲ ಡೆಕೋರೇಟ್ ಮಾಡಿ ಪೂಜೆ ಮಾಡೋದು, ಮತ್ತೆ ಅಡ್ಗೆಗೆ ಅಮ್ಮ ಏನೇನ್ ಮಾಡ್ತಾರೆ ಹೆಲ್ಪ್ ಮಾಡೋದು, ಆಮೇಲೆ ತಿನ್ನೋದು ಅಷ್ಟೇ. ನಿಮ್ಮ ಬಾಲ್ಯದಲ್ಲಿ ಒಂದು ಬೆಸ್ಟ್ ಮೆಮೊರಿ ಹಬ್ಬ ಯಾವ್ದಾರ ಇದೆಯಾ? ಸಂಕ್ರಾಂತಿ ಬಿಟ್ಟು ಇರ್ಬೋದು ಅಥವಾ ಇದೇ ಇರ್ಬೋದು. ಹಬ್ಬದ ಬೆಸ್ಟ್ ಮೆಮೊರಿ ಅಂದ್ರೆ ಎವ್ರಿ ಹಬ್ಬ ನಾನು ನನ್ನ ತಂಗಿ ಜಗಳ ಆಡ್ತೀವಿ. ದೇವ್ರ ಮನೆ ನಾನ್ ಡೆಕೋರೇಟ್ ಮಾಡ್ಬೇಕು ಅಂತ. ಸೊ ಅದು ನಂದು ಬೆಸ್ಟ್. ಇವಾಗೂ ಹಂಗೆ ಅಂದ್ರೆ ಇಬ್ರಿಗೂ ಇಷ್ಟ ದೇವ್ರ ಮನೆ ಡೆಕೋರೇಟ್ ಮಾಡೋದು. ಸೊ ಅದು ಬೆಸ್ಟ್. ಅಂದ್ರೆ ಸಖತ್ತಾಗಿ ಡೆಕೋರೇಟ್ ಮಾಡ್ಬೋದಲ್ಲ. ಸೊ ನಾನ್ ಮಾಡ್ಬೇಕಂತ ಜಗಳ ಆಡ್ತೀವಿ. ನಾವು ಜಗಳ ಮಾಡ್ತಾ ಇದ್ವಿ, ಯಾರು ಫಸ್ಟ್ ತಿಂತಾರೆ. ಸರ್ ರಾಯಲ್ ರಿಲೀಸ್ ಆಗ್ತಿದೆ 24th. ಸೊ ಈ ಮೂವಿ ಜರ್ನಿ ಹೇಗೆ ಸ್ಟಾರ್ಟ್ ಆಗಿದೆ? ಕಿಸ್ ಆದ್ಮೇಲೆ ನೆಕ್ಸ್ಟ್ ಮೂವಿಗೆ ಜಯಣ್ಣ ಬೋಗಣ್ಣ ಸರ್ ಪ್ರೀತಿಯಿಂದ ಕರೆದು ರಾಯಲ್ ಸಿನಿಮಾ ಕೊಟ್ಟು ಅಂಡ್ ದಿನಕರ್ ಸರ್ ಡೈರೆಕ್ಷನ್ ಅಂಡರ್ ನನಗೋಸ್ಕರ ಒಂದು ಸಿನಿಮಾ ಮಾಡೋದಕ್ಕೆ ಹೇಳಿದ್ರು. ಸೊ ಅದೊಂದು ಜರ್ನಿನೇ ಪ್ರೀತಿಯಿಂದ ಆಗಿದ್ದು. ಸೊ ರಾಯಲ್ ಸಿನಿಮಾ ಸ್ಟಾರ್ಟ್ ಆಗಿದ್ದು ಕಂಪ್ಲೀಟ್ ಜಯಣ್ಣ ಸರ್ ಬೋಗಣ್ಣ ಸರ್ ಕಾರಣ. ಮೇಡಮ್ ನಿಮ್ಮ ಜರ್ನಿ ಹೇಗೆ ಶುರುವಾಗಿದೆ? ರಾಯಲ್ಗೆ ಹೇಗೆ ಎಂಟ್ರಿ ಆದ್ರಿ? ಹೇಗೆ ಎಂಟ್ರಿ ಅಂದರೆ ಕಾಲ್ ಪ್ರೊಡಕ್ಷನ್ ಟೀಮಿಂದ ಬಂತು ನನಗೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಹೆಸರು ಕೇಳಿದ ತಕ್ಷಣ ಆಲ್ರೆಡಿ ಕಣ್ಣು ಮುಚ್ಕೊಂಡು ಮಾಡ್ತೀನಿ ಅಂತ ಸೈನ್ ಮಾಡಿ ಬಂದ್ಬಿಟ್ಟೆ ನಾನು. ಸೊ ಆಮೇಲೆ ಸ್ಟಾರ್ಟ್ ಆಯಿತು. ಸರ್ ನಿಮ್ಮ ಮೂವಿಗಳಲ್ಲೇ ಯೂಶಲಿ ನೀವು ಕಿಸ್ ಮೂವಿ ನೋಡಿದರೆ ಅದರಲ್ಲೇ ಒಂದು ಚುಡಾಯಿಸ ಅಂತ ಕ್ಯಾರೆಕ್ಟರ್ ಮಾಡಿದ್ರಿ. ಸೊ ನಿಮಗೆ ಹೇಳಿದ್ರು ನೀವು ಕಿಸ್ ಮೂವಿ ನೋಡಿದ್ರೆ ಅಂತ. ನೋಡಿದ್ರ ಆ ಕಿಸ್ ಮೂವಿ ನಾವು ಆಡಿಯನ್ಸ್ ಆಗಿ ನೋಡಿದ್ರೆ ಹೇಳಿದ್ದು. ಆದರೆ ನೀವು ಒಂದು ಚುಡಾಯಿಸ ಬಾಯಲ್ಲಿ ಲವರ್ ಬಾಯ್ ಥರ ಮಾಡಿದ್ರಿ. ಸೊ ಆಫ್ ಸ್ಕ್ರೀನ್ ಎಲ್ಲ ನೀವೇನಾದ್ರು ಹುಡುಗಿರಿಗೆ ಚುಡಾಯಿಸ್ತೀರಾ? ನೋಡ್ತಾ ಅಲ್ವಾ ಅಲ್ಲಿ ಯಾರನ್ನ? ಇಲ್ಲಿ ಯಾರು ಹುಡುಗಿರಿದ್ದಾರ? ಇಲ್ಲ, ನಾನು ತುಂಬಾ ಡೀಸೆಂಟ್ ಹುಡುಗ, ಸ್ವೀಟ್ ಇನ್ನೋಸೆಂಟ್ ಹೇಳಿ ಸ್ವಾಮಿ ಟೈಪ್ ಹುಡುಗ. ನಾನು ಸ್ವಲ್ಪ ಸುತ್ಕೊಂಡೆ. ನೀವು ಒಪ್ತೀರಾ ಮೇಡಮ್ ಇದನ್ನ? ಸುತ್ಕೊಂಡಲ್ಲ ಇವಾಗಿನ. ಅಲ್ಲ ನಿಮಗೆ ಬಿಟ್ಟೆ ಬೇರೆ ಎಲ್ಲಾದ್ರೂ ಹುಡುಗಿರ್ಗೆ ಅವ್ರಿಗೂ ಚುಡಾಯಿಸಿರೋದು? ನಾನು ಅಂತ ಇಲ್ಲ, ಎಲ್ರಿಗೂ ಕೂದಲು ಮೇಲೆ ಆಣೆ ಮಾಡಿ ಇಟ್ಕೊಂಡು ಹೇಳಿ, ನಾನು ಯಾವ್ದಾದ್ರು ಹುಡುಗಿರಿಗೆ ಚುಡಾಯಿಸ್ತೇನೆ ಬೇರೆ ಹುಡುಗರಿಗೆ ಅಂತ. ಆಣೆ ಮಾಡಿ ಇಟ್ಕೊಂಡು ಹೇಳಿ. ಚುಡಾಯಿಸ್ತಾರೆ. ಆಣೆ ಮಾಡಿ ಇಟ್ಕೊಂಡು ಹೇಳಕ್ ಹೇಳಿ. ಬೇರೆ ಹುಡುಗಿರಿಗೆ ಹೌದು ಆಣೆ ಮಾಡಿ ಇಟ್ಕೊಂಡು ಹೇಳಿ. ಶ್ರೀಲೀಲಾಕ್ಷಿ ಚುಡಾಯಿಸಿದ್ದೀರಾ? ಎಷ್ಟೊಂದು ಇಂಟರ್ವ್ಯೂ ನಾನೇ ನೋಡಿದ್ದೀನಿ. ಫೋನ್ ಮಾಡಿ ಹೇಳಿದ್ರೆ ಇಂಟರ್ವ್ಯೂಸ್ ನಾನು ನೋಡಿದ್ದೀನಿ. ನಾನೇನಂದ್ರೆ ಬೇಸಿಕಲಿ ಇಂಟರ್ವ್ಯೂ ಫನ್ ಆಗಿ ಹೋಗ್ಬೇಕು, ಲೈವ್ಲಿ ಆಗಿ ಹೋದ್ರೆ ನಮ್ ಜನ ನೋಡೋದು. ಸೊ ಅದಕ್ಕೆ ಬೇಸಿಕ್ ಆಗಿ ಲೈಕ್ ಜನ ಕ್ಯಾಮ್ರಾ ಆಫ್ ಆದ್ಮೇಲೆ ರೇಗಿಸ್ತಿರ್ತೀರಾ. ಕೂದಲು ಮೇಲೆ ಆಣೆ ಮಾಡಿ ಇಟ್ಕೊಳ್ಳಿ, ಯಾವ್ದಾದ್ರು ಹುಡುಗಿಗೆ ನನಗೆ ನೀವು ಕರೆಕ್ಟ್ ಅಲ್ಲ? ಸೊ ಸಾರಿ. ಸರ್ ನೀವು ಆಣೆ ಮಾಡಿ ಕಾಲೇಜಲ್ಲಿ ಯಾರಿಗೂ ರೇಗಿಸ್ತಿರಲ್ವ? ಹಂಗಿದ್ರೆ ಕಾಲೇಜಲ್ಲಿ ನಿಮ್ಮ ನಾನೇ ಯಾರಿಗೂ ರೇಗಿಸ್ತಿರಲ್ಲ. ಕೇಳಿದೆ ಅಲ್ಲ, ಅಲ್ಲಿ ಹೋಗ್ತಿರ್ಬೇಕಾರೆ ನೀವು ಬರ್ತಾ ಇದ್ದೀರಾ ಅಂದ್ರೆ ಹೇಗಿರ್ತಾ ಇತ್ತು ವಾತಾವರಣ ನಿಮ್ಮ ಕಾಲೇಜ್ ಡೇಸಲ್ಲಿ? ಕಾಲೇಜ್ ನಮ್ ಟೈಮ್ ಬಂದ ಅಂತ ನಿಮ್ ಕಾಲೇಜ್ ನೋಡಿದ್ರ ನೀವು? ಇಲ್ಲ, ಆಕ್ಚುಲಿ ನಂಗೆ ಕಾಲೇಜ್ ಓದ್ಬೇಕಾದ್ರೆ ಮೈಸೂರಲ್ಲಿ ಅವಾಗ ವಾತಾವರಣ ಹೆಂಗೆ ಅಂತಂದ್ರೆ ಜಾಸ್ತಿ ಹುಡುಗರು ಗ್ಯಾಂಗ್ಗಳು, ಆಮೇಲೆ ಬ್ರಾಂಚ್ ಮಧ್ಯೆ ಗಲಾಟೆಗಳು, ಕ್ರಿಕೆಟ್ಗಂತೂ ಬರೀ ಹೊಡೆದಾಟ ನಡೆದೋಗ್ತಾ ಇತ್ತು ಕಾಲೇಜಲ್ಲಿ. ಅಂದ್ರೆ ನೀವೇ ಕ್ಯಾಪ್ಟನ್ ಸರ್ ಎಲ್ಲ ಹುಡುಗರಿಗೂ? ಹೇ ಬರೋ ಮಕ್ಕ ಕ್ಯಾಪ್ಟನ್ ಅಂತ ಅಲ್ಲ, ಗ್ಯಾಂಗ್ ಅಲ್ಲಿ ಮೇನ್ ಪರ್ಸನ್ ತರನೇ ಇದ್ವಿ. ಬಟ್ ಚೆನ್ನಾಗಿತ್ತು, ಅಂದ್ರೆ ಆ ವೈಬ್ ಚೆನ್ನಾಗಿತ್ತು ಕಾಲೇಜ್ದು. ಜಾಸ್ತಿ ಹುಡುಗಿರ ಜೊತೆ ಸೇರ್ತಿರ್ಲಿಲ್ಲ ಕಾಲೇಜ್ ಟೈಮಲ್ಲಿ. ಹೆಂಗೆ ಅಂದ್ರೆ ಒಂದು ಹುಡುಗರು ಗ್ಯಾಂಗ್ ಅನ್ನೋ
ತರ ಇರ್ತಾ ಇತ್ತು. ಮೈಸೂರಲ್ಲಿ ಅವಾಗ ಅದೊಂದು ಒಂಥರ ಹೆಮ್ಮೆ ತರ ಒಂಥರ ಹೆಂಗಿರ್ತಾ ಇತ್ತು ಅಂದ್ರೆ ಏರಿಯಾ ಕ್ರಿಕೆಟ್ ಮ್ಯಾಚ್ಗಳು ಆಕ್ಚುಲಿ ಕಾಲೇಜ್ ಮಧ್ಯೆ ಚೆನ್ನಾಗಿ ನಡೀತಾ ಇತ್ತು ಅವಾಗ ಮೈಸೂರಲ್ಲಿ. ನಾವು ಗ್ರೇಟಾ ನೀವು ಗ್ರೇಟಾ ಅನ್ನೋ ತರ. ಸೊ ಬೇಸಿಕಲಿ ಅದ್ರಲ್ಲೇ ಕಳೆದೋಯ್ತು ನಮ್ಮ ಕಾಲೇಜ್ ಡೇಸ್. ಸೊ ಹುಡುಗಿ ಅನ್ನೋದು ಬೇಸಿಕಲಿ EC ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸಿವಿಲ್, ಮೆಕ್ಯಾನಿಕಲ್ ಇವೆಲ್ಲ ಬಂದು ಹುಡುಗರು ಹುಡುಗಿರ್ ಗುಂಪೆಲ್ಲ ಜಾಸ್ತಿ ಬಂದು ಕಂಪ್ಯೂಟರ್ ಸೈನ್ಸ್, IS ಈ ತರ ಇರ್ತಾ ಇತ್ತು. ಸೊ ನಮ್ದೆಲ್ಲ ಅದ್ರಲ್ಲೇ. ನಿಮ್ದು ಯಾವ ಚಾಯ್ಸ್ ಇತ್ತು ಮೇಡಮ್ ಯಾವುದು ಎಜುಕೇಶನ್ ಅಲ್ಲಿ? ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿರೋದು. ನಾನು ಹೇಗಿತ್ತು ಅವಾಗೆಲ್ಲ? ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂತ ಇದ್ರಿ? ಅಂದ್ರೆ ಪ್ರೊಫೆಷನಲ್ ನಿಮ್ ಕಾಲೇಜ್ ಡೇಸ್ ಅಲ್ಲೇ ಪಾಸ್ ಆದ್ರೆ ಸಾಕು ಸ್ಟೂಡೆಂಟ್ ಹಿಯರ್. ಆಯ್ತು ಹಂಗಾರೆ ಪೈಥಾಗರಸ್ ಸ್ಥಿರ ಮೇಳ ಕೇಳಿ. ಓದ್ ಎಷ್ಟು ವರ್ಷ ಆಯ್ತು. ಅವಾಗ ನಾನು ಆಕ್ಚುಲಿ ಇಂಡಸ್ಟ್ರಿಗೆ ಬರ್ಬೇಕಂತ ಏನಿರ್ಲಿಲ್ಲ. ಅವಾಗ IT ವರ್ಕ್ ಮಾಡ್ಬೇಕಂತನೂ ಇಷ್ಟ ಇರ್ಲಿಲ್ಲ. ಏನು ವಿಧಿ ಇಲ್ದೆ ಇದ್ ಮಾಡಿದ್ಮೇಲೆ ಇದೇ ಮಾಡ್ಬೇಕಲ್ಲ. ನಿಮ್ ಫ್ರೆಂಡ್ಸ್ ಹತ್ರ ಏನು ಡಿಸ್ಕಸ್ ಮಾಡ್ತಿರ್ಲಿಲ್ಲ ಹಂಗಾರೆ? ನಾನು ಹಂಗ್ ಮಾಡ್ತೀನಿ ನೋಡ್ಕಳೆ, ಹಿಂಗ್ ಮಾಡ್ಕಳೆ, ಹಂಗ್ ಮಾಡ್ತೀನಿ ನೋಡಿ ಅಂತ ಡಿಸ್ಕಸ್ ಇಲ್ವಾ? ಸಾರಿ ಗೊತ್ತಿಲ್ಲ, ಹೇಳಿ. ಅದೇನ ಪ್ಲಾನ್ ಇದೆ ಮೇಡಮ್ ಫ್ಯೂಚರಲ್ಲಿ? ಈಗ ಸದ್ಯಕ್ಕೆ ಏನಾದ್ರು ಪ್ಲಾನ್ಸ್ ಇದೆ? ಸದ್ಯಕ್ಕೆ ಯಾವ ಪ್ಲಾನ್ಸ್ ಇಲ್ಲ. ನಂಬ್ತೀರಾ ಬ್ರೋ? ನನ್ಗೇನ್ ಗೊತ್ತು, ನಂಬ್ತೀನಿ ನಾನು. ಅವ್ರು ಹೇಳೋದೇನೋ ನಂಬ್ತೀನಿ, ನನ್ಗೇನ್ ಗೊತ್ತು. ಸದ್ಯಕ್ಕೆ ಯಾವ ಪ್ಲಾನ್? ನೀವಾಗ ಬ್ಲೆಸ್ ಆಗ್ತಾ ಇದ್ದೀರಾ? ಇಲ್ಲ ಬ್ರೋ, ಆಗ್ಲಿ ಬಿಡಿ, ಒಳ್ಳೇದಾಗ್ಲಿ. ಆಗ್ಲಿ ಅಂದ್ರು, ಆಗ್ತೀನಿ ಅನ್ಲಿಲ್ಲ. ನಾನು ಏನಾದ್ರು ಒಂದು ನಕ್ದೆ. ಬ್ರೋ, ನೀವು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಸೊ ನಿಮಗೆ ಇನ್ಸ್ಪೈರ್ ಆದಂತ ವ್ಯಕ್ತಿ ಯಾರು ಇಂಡಸ್ಟ್ರಿ? ಅಥವಾ ಔಟ್ಸೈಡ್ ಫಿಲಮ್ ಇಂಡಸ್ಟ್ರಿ? ತುಂಬಾ ಜನ ಬರ್ತದೆ. ನಾನು ಯಾವ ತರ ಅಂತಂದ್ರೆ, ಒಂದ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಅಂತಂದ್ರೆ, ಒಂದ್ ಔಟಿಂಗ್ ಅಂತಂದ್ರೆ ಒಂದ್ ಮೂವಿ ನೋಡಿ ಬರ್ತಾ ಊಟ ಮಾಡ್ಕೊಂಡ್ ಬರೋದೇ ಔಟಿಂಗ್ ಫ್ಯಾಮಿಲಿ ಎಲ್ಲ. ಸೊ ಚಿಕ್ಕ ವಯಸ್ಸಿಂದ ಅದೊಂದು ವಾತಾವರಣ ಇತ್ತು ನಮ್ಮ ಮನೆಯಲ್ಲಿ. ಸೊ ಎವ್ರಿ 1 month 2 month ಒಂದ್ ಮೂವಿ ಕರ್ಕೊಂಡು ಹೋಗೋರು ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲೆಲ್ಲ. ಸೊ ಅದ್ ಮೂವಿ ನೋಡಿ ನೆಕ್ಸ್ಟ್ ಮೂವಿ ಬರೋರ್ಗು ಆ ಮೂವಿಯಲ್ಲಿ ಹೀರೋ ಹೆಂಗಿರ್ತಾರೆ ನಾವು ಅದಾಗ ಹೋಗ್ತಾ ಇದ್ವಿ. ಅಂದ್ರೆ ಆತರ ಮ್ಯಾನರಿಸಮ್ಗಳು. ಆಕ್ಟರ್ ಪ್ರಿಪರೇಷನ್ ಅದು ಅಲ್ಲಿಂದನೇ ಶುರು ಆಗ್ತಾ ಇತ್ತು. ಅವಾಗ ಆಕ್ಟಿಂಗ್ ಪ್ರಿಪರೇಷನ್ ಅಂತಲ್ಲ, ಅಂದ್ರೆ ಒಂದು ನಾನ್ ನಂಬ್ತೀನಿ, ನೀವ್ ಏನಾದ್ರು ತುಂಬಾ ಇಷ್ಟಪಟ್ರೆ ನೀವು 24 ಅದು ಗೊತ್ತಿಲ್ಲದೋ ಅದು ಆಗಕ್ ಟ್ರೈ ಮಾಡ್ತಿರ್ತೀರ. ಸೊ ಅದ್ ನಂಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಅಂದ್ರೆ ಮೂವೀಸ್ ನೋಡೋದು, ಅಲ್ಲಿ ಏನೋ ಕ್ಯಾರೆಕ್ಟರ್ ಇನ್ಸ್ಪೈರ್ ಆದ್ರೆ ಅದೇ ತರ ಸ್ಟೈಲ್ ಮಾಡೋದು ಇವೆಲ್ಲ. ಸೊ ಏನಾದ್ರು ಇಷ್ಟಪಟ್ರೆ ಅದೇ ನಿಮ್ಮನ್ನ ಕರ್ಕೊಂಡ್ಬಂದು ಅಲ್ಲಿಗೆ ಸೇರ್ಸುತ್ತೆ ಅಂತಲ್ಲ. ಸೊ ಇವತ್ತು ಕರ್ಕೊಂಡ್ಬಂದು ಇಲ್ಲಿಗೆ ಸೇರ್ಸಿದೆ. ಓಕೆ ಸರ್, ಡ್ಯಾನ್ಸ್ ಅನ್ನೋದು ನಿಮಗೆ ಯಾವಾಗಿಂದ ಒಲ್ದಿದ್ದು ಸರ್? ಆ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ಡ್ಯಾನ್ಸ್ ಅನ್ನೋದು ಚಿಕ್ಕ ವಯಸ್ಸಲ್ಲಿ ನೀವು ನೋಡಿರ್ಬೋದು, ಸ್ಕೂಲ್ ಓದ್ತಾ ಇರ್ಬೇಕಾದ್ರೆ ಯೂಶಲಿ ಈಗಿನ ಮಕ್ಳಿಗೆ ಬೇರೆ ಇದೆ. ಈಗಿನ ಮಕ್ಳು ಕೊರಿಯೋಗ್ರಾಫರ್ಸ್ ಎಲ್ಲ ಬಂದು ಕೊರಿಯೋಗ್ರಫಿ ಮಾಡ್ತಾರೆ, ಇದೆಲ್ಲ ಇದೆ. ನಾವು ಓದ್ಬೇಕಾದ್ರೆ ಹೆಂಗಿರ್ತಾ ಇತ್ತು ಅಂತಂದ್ರೆ, ಈಗ ಒಂದು ಗ್ರೂಪ್ ಅಂತ ಇದ್ರೆ ಗ್ರೂಪ್ ಅಲ್ಲಿರೋ ಯಾವ್ದೊಂದು ಹುಡುಗಿ ಅಕ್ಕನೋ ಅಣ್ಣನೋ ಬಂದು ಒಂದ್ ಸ್ಕೂಲ್ಗೆ ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ಸೋರು ಚಿಕ್ಕ ವಯಸ್ಸಲ್ಲಿ. ನಾವು CD ಹಾಕೊಂಡ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ. ನಾನು ಅದಕ್ಕಿಂತ ಚಿಕ್ಕ ವಯಸ್ಸಲ್ಲಿ CD ಹಾಕಕ್ ಬರ್ದಿರೋ ವಯಸ್ಸು ಗೊತ್ತಾ? ಅವ್ರ ಕಾಲ ಡಿಫ್ರೆಂಟ್ ಇದೆ. ನಾನ್ ಸ್ವಲ್ಪ 90s ಅಲ್ಲಿ, ಅವ್ರದ್ದು ಬೇರೆ, ನಿಮ್ ಬೇರೆ, ಅವ್ರ ಬೇರೆ ಕಾಲ. ಈ ತರ ಈಗಿನ ಕಾಲದರ್ತಾರೆ ಎಲ್ಲ. ಸೊ ನಾವು ಅಲ್ಲಿ ಪೇರೆಂಟ್ಸ್ ಅವ್ರ ಅಣ್ಣನೋ ಅಕ್ಕನೋ ಬಂದು ಎಂಟೈರ್ ಗ್ರೂಪ್ಗೆ LKG UKG ಎಲ್ಲ ನಾವು CD ಹಾಕೊಂಡು ಮಾಡೋಷ್ಟಲ್ಲ ನಮಗಿರ್ಲಿಲ್ಲ. ಸೊ ಅವಾಗೆಲ್ಲ ಅವ್ರ ಮನೆಯವ್ರು ಹೇಳ್ಕೊಡ್ಬೇಕಾದ್ರೆ ಒಂದ್ಸಲಿ ಇನ್ನ ನೆನಪಿದೆ, ಸೋನು ಅಂತ ಹುಡುಗಿ ಹೆಸರು, ಅವ್ರ ಅಕ್ಕ ನನಗೆ ಬೈದ್ಬಿಟ್ಟಿದ್ರು. ಹುಡುಗನ ಹೆಸರು ನೆನ್ಪಿಟ್ಕೊಂಡಿದ್ದೀರಾ? ಹುಡುಗ ನನ್ಗೆ ಅವಾಗೆಲ್ಲ ಇವಾಗ್ಲೂ ಅವ್ರ ಹೆಸರು ಮದನ್. ಕರೆಕ್ಟಾ ಬ್ರದರ್? ಅದು ಸ್ಕ್ರೀನ್ ನೇಮ್ ಬೇರೆ, ಬಟ್ ಒರಿಜಿನಲ್ ಹೆಸರು ಮದನ್. ಅವ್ರ ಅಪ್ಪ ಅಮ್ಮ ಹೆಸರು ಮದನ್ ಅಂತ. ನಾವು ಆಮೇಲೆ ಚೇಂಜ್ ಮಾಡ್ಕೊಳ್ಳೋದಲ್ಲ, ನೆನ್ಪಿಟ್ಕೊಳ್ಳಲ್ಲ. ಹುಟ್ಟಿದಾಗ ಅವ್ರ ಅಪ್ಪ ಅಮ್ಮ ಎಷ್ಟು ಸ್ವಚ್ಛಂದವಾಗಿ ಮದನ್ ಅಂತ ಹೆಸರಿಟ್ಟಿದ್ದಾರೆ. ನನಗೆ ಹುಟ್ಟಿದಾಗ ನಾನೇ ಬಂದಿದ್ದು, ವಿರಾಟ್ ಅಂತಾನೆ ಹೆಸರಿಟ್ಟಿದ್ದು. ಅದನ್ನು ಸ್ಕೂಲ್ ಕಾಲೇಜಿಗೆ ಕೊಟ್ಟಿರ್ಲಿಲ್ಲ ಅಷ್ಟೇ. ಗೊತ್ತಿಲ್ದರೆ ಎಷ್ಟು ಚೆನ್ನಾಗಿ ಗೊತ್ತು. ಅನೌನ್ಸ್ ಮಾಡಬಾರ್ದು ಅಂತ ಅನೌನ್ಸ್ ಮಾಡಿಲ್ಲ ಅಫಿಷಿಯಲಿ ಅವಾಗ. ಸೊ ಹಂಗಾಗಿ ಬೈದ್ಬಿಟ್ಟಿದ್ರು ಅವರು ಸ್ಟೂಡೆಂಟ್ಸ್ ಮುಂದೆ. ಅವಾಗಲೇ ಸ್ವಾಭಿಮಾನ ಚಿಕ್ಕ ವಯಸ್ಸಲ್ಲಿ ಎಲ್ಲರ ಮುಂದೆ ಬೈದ್ಬಿಟ್ರು. ನಾವೆಲ್ಲ ಹುಡುಗರು ಒಂದು ಗ್ರೂಪ್ ಕಟ್ಬೇಕಂತ ಹುಡುಗರೆಲ್ಲ ಒಂದು ಗ್ರೂಪ್ ಕಟ್ಕೊಂಡವಾಗ ನಾವುಗಳು ಡ್ಯಾನ್ಸ್ ಮಾಡಕ್ ಶುರು ಮಾಡಿದ್ದು. ಅಂದ್ರೆ ಅವಾಗೆಲ್ಲ ಬರೀ ಬಾಯ್ಸ್ ಅಂತ. ಅವಾಗ್ಲಿಂದಾನೆ ಸಿಡಿಗಳು ಅದಾದ್ಮೇಲೆ ಸಿಡಿಗಳೆಲ್ಲ ತಗೊಳ್ಳೋದು. ಟೇಪ್, ಅವಾಗೆಲ್ಲ ಟೇಪ್ ಬರೋದು. ಒಂದು ಅಂಗಡಿಗೆ ಹೋಗಿ ಟೇಪ್ ರೆಕಾರ್ಡರ್ದು ಕ್ಯಾಸೆಟ್ ಕೊಟ್ಟರೆ ರೆಕಾರ್ಡ್ ಮಾಡ್ಕೊಡೋರು. ಸೊ ಎಲ್ಲಾ ಸಿನಿಮಾದ 5-6 ಸಾಂಗ್ ಹಾಕ್ಸ್ಕೊಂಡ್ಬಿಟ್ಟು ನಾವೇ ರಿಮಿಕ್ಸ್ ಅಂತ ಮಾಡ್ಕೊಂಡು ಏನೋ ಸ್ಟೆಪ್ಸ್ಗಳು ಮಾಡ್ತಾ ಇದ್ವಿ. ಸೊ ಹಂಗೆ ಇವ್ರದ ಡ್ಯಾನ್ಸ್ ಸ್ವ್ಯಾಗೇ ಒಂಥರ ಡಿಫ್ರೆಂಟ್ ಇದೆ. ಇವ್ರದೇ ಜಾನ್ರಲ್ಲೇ ಒಂದು ಡ್ಯಾನ್ಸ್ ಸ್ಟೈಲ್ ಮಾಡ್ಕೊಂಡ್ರು, ಇವ್ರಿಗೆ ಟಾಂಗ್ ಕೊಟ್ಟಿದ್ದೀರಾ. ಸೊ ಹೇಗಿತ್ತು? ಇವ್ರು ಟ್ರೈನ್ ಡ್ಯಾನ್ಸರ್, ನಾನು ಅನ್ಟ್ರೈನ್ ಡ್ಯಾನ್ಸರ್. ಅದಕ್ಕೆ ನಂದು ಸ್ವ್ಯಾಗ್ ಇರುತ್ತೆ, ಇವ್ರದ್ದು ಪರ್ಫೆಕ್ಷನ್ ಇರುತ್ತೆ.
ಏನಂತೀರ ಮೇಡಮ್? ಹೇಳ್ಬಿಟ್ರಲ್ಲ ಏನು ಹೌದು ಶೀಸ್ ಟ್ರೈನ್ ಡಾನ್ಸರ್. ಏನೋ ಏನ್ ಟಾಂಗ್ ಕೊಟ್ಟಿ. ಇವ್ರದ್ದು ಒಂದು ಡ್ಯಾನ್ಸಿಂಗ್ ಸ್ಟೈಲ್ ಇದೆಯಲ್ಲ, ಇವ್ರ ಸ್ಟೈಲ್ನ ಟಾಂಗ್ ಹೇಗೆ ಮ್ಯಾಚ್ ಮಾಡಿದ್ರಿ ನೀವು? ಅದೇ ನಾನು ಡ್ಯಾನ್ಸ್ ಕ್ಲಾಸ್ ಸೇರ್ಕೊಂಡೆ. ಅವ್ರ ಡ್ಯಾನ್ಸ್ ಅವ್ರ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ ಫಸ್ಟ್ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡೆ ನಾನು. ಬಿಕಾಸ್ ಆನ್ ಸ್ಕ್ರೀನಲ್ಲಿ ಮ್ಯಾಚ್ ಆಗಬೇಕಲ್ಲ, ಸೊ ಕಷ್ಟ ಆಗ್ಬೋದೇನೋ ಅಂತ ಹೇಳಿ ಭಯ ಆಗಿ ನಾನು ಫಸ್ಟ್ ಡ್ಯಾನ್ಸ್ ಕ್ಲಾಸಿಗೆ. ರಿಯಲಿ ಸರ್, ಅವೇ ಇಬ್ರು ವರ್ಕಿಗೆ ನಿಜವಾಗ್ಲೂ ಕಂಗ್ರಾಟ್ಸ್ ಹೇಳಬೇಕು. ಎಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲೇ ಟ್ರೆಂಡಿಂಗ್ ಆಗಿ ರೀಲ್ಸ್ ಆಗೋದನ್ನ ಮಾಡ್ತಾ ಹೋದ್ರು. ಸೊ ಅದು ಆಟೋಮೆಟಿಕಲಿ ಆರ್ಗ್ಯಾನಿಕ್ ಆಗಿ ಅವರೇ ಶುರು ಮಾಡಿದ್ರು. ಸೊ ಆ ಅಭಿಮಾನಕ್ಕೆ ಏನು ಹೇಳ್ತೀರಾ ಇಬ್ರು? ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಯಾಕಂದ್ರೆ ಫಸ್ಟ್ ಇನಿಷಿಯಲ್ ಡೇಸ್ ಅಲ್ಲಿ ನಾವು ನಮ್ಮ ಸಾಂಗ್ ನ ರೀಚ್ ಮಾಡಿಸೋದಕ್ಕೆ ಅಂತ ನಮ್ಮ ಕಡೆಯಿಂದ ತುಂಬಾ ಪ್ರಯತ್ನ ಪಡ್ತಾ ಇದ್ವಿ. ಬಟ್ ಅದಾಗದೆ ನೀವು ಹೇಳ್ದಂಗೆ ಆರ್ಗ್ಯಾನಿಕ್ ಆಗಿ ಜನರೇ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಐ ಥಿಂಕ್ ಎಷ್ಟು 45K ಪ್ಲಸ್ ರೀಲ್ಸ್ ಆಗಿದೆ ಅಂದ್ರೆ ಸುಮಾರು ಜಾಸ್ತಿ. ಇಟ್ ಇಸ್ ನಾಟ್ ಅ ಸ್ಮಾಲ್ ನಂಬರ್ ಅಟ್ ಆಲ್ ಅಲ್ಲ. ಅಂದ್ರೆ ನಮ್ಮ ತರ ಆಕ್ಟರ್ಸ್ಗೆ ಫ್ರೆಶರ್ಸ್ಗೆ ಅಷ್ಟು ನಂಬರ್ಸ್ ಅಲ್ಲಿ ಜನ ರೀಲ್ಸ್ ಮಾಡಿದ್ರು. ಐ ಥಿಂಕ್ ಇಟ್ ವಾಸ್ ಬಿಗ್ ಥಿಂಗ್. ಬೇಸಿಕಲಿ ನಾನು ಒಂದೇ ನಂಬ್ತೀನಿ ಅಂತಂದ್ರೆ, ನಮ್ದು ಹುಕ್ ಸ್ಟೆಪ್ 20 seconds ಇರ್ಬೋದು, ಬಟ್ ಆ 20 seconds ನ ಮಾಡಿ ಅವ್ರು ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಅವ್ರು ಅದಕ್ಕೆ ಟೈಮ್ ಕೊಟ್ಟು ಅದನ್ನ ಕಲ್ತು ಹಿಂಗಿರ್ಬೇಕಂತ ಪ್ರಾಕ್ಟೀಸ್ ಮಾಡಿ ಅದೊಂದು ಟೈಮ್ ಅಂಡ್ ಎಫರ್ಟ್ ಇರೋದು ಗೊತ್ತಾ. ಆ ಪ್ರೀತಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ, ಅದೊಂದು ಪ್ರೈಸ್ಲೆಸ್ ನನಗೆ. ಸೊ ಆ ಥರ ಯಾರ್ಯಾರು ಪ್ರತಿಯೊಬ್ಬರು ಅದು ಹೆಂಗಾದ್ರೂ ಬಂದಿಲ್ಲ ಏನಾದ್ರು ಮಾಡಿರಲಿ, ಆ ಒಂದು ಎಫರ್ಟ್ ಹಾಕಿ ಮಾಡಿದಿರಲ್ಲ, ಆ ಎಫರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಸರ್, ಅಪ್ಪು ಸರ್ ಒಂದು ಮಾತು ಹೇಳಿದ್ರು, ಆ ಸಾಂಗ್ ನೋಡಿದ್ರೆ ನನಗೆ ಅನ್ನಿಸ್ತು. ಸೊ ನಾವೇನೇ ಒಂದು ಮಾಡ್ತೀವಿ ಅಂದರೆ, ಪ್ರದರ್ಶನ ಮಾಡ್ತೀವಿ ಅಂದರೆ, ಅದನ್ನ ದುಡ್ಡು ಕೊಟ್ಟು ನೋಡ್ತಾರೆ ಅಂದರೆ ಎಲ್ಲರೂ ಮಾಡೋಕ್ಕಿಂತ ಒಂಚೂರು ಡಿಫ್ರೆಂಟಾಗಿ ಮಾಡಬೇಕು. ಅವಾಗಲೇ ಅವ್ರು ದುಡ್ಡು ಕೊಟ್ಟು ನೋಡೋದಕ್ಕೆ ಬೆಲೆ ಇರುತ್ತೆ. ಆ ರೂಲ್ಸ್ನ ನೀವು ಒಂದು ಫಾಲೋ ಮಾಡ್ದಂಗೆ ಅನ್ನಿಸ್ತು ನನಗೆ. ಆ ರಿಸ್ಕ್ ತೊಗೊಂಡು ನೀವು ಮಾಡಿ. ಅಪ್ಪು ಸರ್ ನನಗೊಂದು ಮಾತು ಹೇಳಿದ್ರು, ಶೀಲಾ ಸುಶೀಲ್ ಅವರೇ ಲಾಂಚ್ ಮಾಡಿದ್ದು ಸಾಂಗು. ನಾವು ಫಸ್ಟ್ ಸಿನಿಮಾ ಕಿಸ್ ನಡಿಬೇಕಾದ್ರೆ ಎಡಿಟಿಂಗ್ ಹೋಗ್ಬೇಕಾದ್ರೆ PRK ಬಿಲ್ಡಿಂಗ್ ಅಲ್ಲೇ ಕೆಳಗಡೆ ದೀಪಕ್ ಕುಮಾರ್ ಸರ್ ಆಫೀಸ್ ಇದ್ದಾಗ ಅಪ್ಪು ಸರ್ ಬಂದಾಗ್ಲೆಲ್ಲ ಅವ್ರ ಜೊತೆ ಮಾತಾಡ್ಬೇಕು. ನಾನು ಕೇಳ್ತಾ ಇದ್ದೆ, ಏನ್ ಸರ್ ಪ್ರತಿ ಸಾಂಗ್ ಅಲ್ಲೂ ನಿಮ್ ಡಿಫಿಕಲ್ಟಿ ಲೆವೆಲ್ ನೀವೇ ಬ್ರೇಕ್ ಮಾಡಿ ನೀವೇ ಹೈ ಬಾರ್ ಸೆಟ್ ಮಾಡ್ತೀರಾ ಹೆಂಗ್ ಸರ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಮ್ ಜನ ಕೊಡೋ ಒಂದೊಂದು ರೂಪಿಗೂ ನಾವು ಮಾಡೋ ಪರ್ಫಾರ್ಮೆನ್ಸ್ ಲೈಕ್ ನ್ಯಾಯ ಒದಗಿಸ್ಬೇಕು, ಮೋಸ ಆಗ್ಬಾರ್ದು. ಸೊ ಅದಕ್ಕೆ ನಾನು ಪ್ರತಿ ಸಲಿನೂ ಹೊಸ ಟ್ರೈ ಮಾಡ್ತೀನಿ, ಅಷ್ಟು ಡಿಫಿಕಲ್ಟಿ ಲೆವೆಲ್ ರೀಚ್ ಮಾಡಕ್ ಟ್ರೈ ಮಾಡ್ತೀನಿ ಅಂತ. ಸೊ ಅದೆಲ್ಲ ನನ್ಗೆ ಯಾವ ತರ ಅಂತಂದ್ರೆ ಒಂದು ಕಂಫರ್ಟ್ ಲೆವೆಲ್ ಸಾಕು ಗುರು ಅನ್ನಷ್ಟು ಹೋದ ತಕ್ಷಣ ಅವ್ರ ಮಾತು ಕೇಳುತ್ತೆ. ಅಂತ ದೊಡ್ಡ ವ್ಯಕ್ತಿ ಮಗ ಅಂತ ಲೈಕ್ ಲೆಜೆಂಡ್, ರಾಜ್ಕುಮಾರ್ ಸರ್ ಮಗನೇ ಅಷ್ಟು ಕಷ್ಟಪಡ್ಬೇಕಂದ್ರೆ ನಾವೆಲ್ಲ ಏನೂ ಇಲ್ಲ, ಇನ್ನೂ ಕಷ್ಟಪಡ್ಬೇಕು. ಸೊ ಅವ್ರದ್ದು ಬರ್ಡೇ ಬರೋದು ಮಾರ್ಚಲ್ಲೇ. ಸೊ ಅವ್ರು ನಿಮಗೆ ಆ ಸಾಂಗ್ ಎಲ್ಲ ಮೂವಿ ಎಲ್ಲ ಲಾಂಚ್ ಆದಮೇಲೆ ನಿಮ್ಮನ್ನ ಕರೆದಿ ಮಾತಾಡ್ಸಿದ್ರು ಅಂತೆಲ್ಲ ಕೇಳ್ಪಟ್ಟಿದ್ವಿ, ನೀವೇ ಹೇಳ್ಕೊಂಡಿದ್ರಿ ಅನ್ಕೊಳ್ತೀನಿ. ಸೊ ಆ ಥರ ಹೊಸಬ್ರಿಗೆ ಆ ಥರ ಯಾರೋ ಸಪೋರ್ಟ್ ಮಾಡೋದು ಹೆಂಗೆ ಅನಿಸ್ತು ಸರ್, ಆ ಎಕ್ಸ್ಪೀರಿಯನ್ಸ್? ಅಪ್ಪು ಸರ್ ಆಗಲಿ, ಶಿವಣ್ಣ ಸರ್ ಆಗಲಿ, ಎಸ್ ಸರ್ ಆಗಲಿ, ದರ್ಶನ್ ಸರ್ ಆಗಲಿ, ಲೈಕ್ ತುಂಬ ಸಿಕ್ಕಿದಾಗೆಲ್ಲ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ, ತುಂಬ ನೀಟಾಗಿ ಸಪೋರ್ಟ್ ಮಾಡ್ತಾರೆ. ಸೊ ನಮ್ಮ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ರು ನ್ಯೂ ಕಮರ್ಸ್ಗೂ ಅವ್ರು ಒಳ್ಳೆ ಕೆಲಸ ಮಾಡಿದ್ರು ಅಂದಾಗ ಪ್ರತಿಯೊಬ್ರು ಸೀನಿಯರ್ಸ್ ಬೆಂತಾಡ್ತಾರೆ ಸರ್. ಅದು ಈ ವಿಷಯಗಳೆಲ್ಲ ಮಾಡ್ಲೇಬೇಕು ಅಂತಿಲ್ಲ ಸರ್. ಅವ್ರು ಮಾಡಿದಾಗ ನಮ್ಗೊಂದು ಸಪೋರ್ಟ್, ಒಂದು ಎನರ್ಜಿ ಸಿಗುತ್ತೆ ನೆಕ್ಸ್ಟ್ ಮಾಡೋದಕ್ಕೆ. ಅದೆಲ್ಲ ಗುಡ್ ಜೆಸ್ಚರ್ಸ್ ನನ್ನ ಪ್ರಕಾರ. ಮೇಡಮ್, ನಿಮ್ಮದು ಅಪ್ಪು ಸರ್ ಸೆಟ್ಟಲ್ಲೇ, ಶೂಟಿಂಗ್ ಸೆಟ್ಟಲ್ಲೇ ಸಲಾಗದು ಟಿನಿಂಗ ಮಿನಿಂಗ ಅದು ಸಾಂಗ್ ಹಾಕೊಂಡು ಅವ್ರು ಕೇಳಿರಂತೆ, ಹಾಕ್ರ ಸಲಾಗದ ಆ ಸಾಂಗು ಅಂತ. ಸೊ ಅವ್ರದ್ದೇ ಸಾಂಗ್ಸ್ಗಳೆಲ್ಲ ಇರುತ್ತೆ, ಬೇರೆಯವ್ರದನ್ನ ಅಷ್ಟು ಖುಷಿ ಪಡೋಂಥ ವ್ಯಕ್ತಿ. ಸೊ ನಿಮ್ದು ಇದರಲ್ಲೂ ಲಾಂಚಲ್ಲೆಲ್ಲ ಅವ್ರು ಬಂದಿದ್ರು, ಹೇಗೆ ಅನ್ಸುತ್ತೆ? I'm a big Appu sir fan for a lot of reasons. ಟಿನಿಂಗ ಮಿಣಿಂಗ ಟಿಶಾದು ನಮ್ಮ ಸಲಾಗ ಆಡಿಯೋ ಲಾಂಚಲ್ಲಿ ಕೂಡ ಅಪ್ಪು ಸರ್ ಸಿಂಗರ್ಸ್ಗೆ ಕೂಡ ಕರೆದು ವಿಶ್ ಮಾಡ್ರೆ ನನ್ನ ಫೇವ್ರೆಟ್ ಸಾಂಗ್ ಅದು ಅಂತ ಹೇಳಿ ಅವ್ರು ಸರ್ ಕೂಡ ಸಾಂಗ್ ಹಾಡಿದ್ರು. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸಲಾಗ ಆದಮೇಲೆ ಕೂಡ ನಾನು ಏನಂತಾರೆ ನಿಮ್ಮ ವರ್ಕ್ ತುಂಬ ಚೆನ್ನಾಗಿದೆ ಅಂತ ಕೇಳಿದ್ದೀನಿ ನಾನು. ಆ್ಯಂಡ್ ಅವ್ರದ್ದೇ ಒಂದು ಸಿನಿಮಾ ಆಫರ್ ಮಾಡಿದ್ರು ನನಗೆ, ಅಂದರೆ ಅವ್ರ ಪ್ರೊಡಕ್ಷನ್ನಲ್ಲಿ ಒಂದು ಸಿನಿಮಾ. ಸೊ he's been very very supportive, but we were unfortunate ಅಷ್ಟೇ. ಸರ್, ರಾಯಲೆಲ್ಲ ಏನು ವಿಶೇಷತೆ ಇದೆ ಸರ್? ರಾಯಲ್ ವಿಶೇಷತೆ, ರಾಯಲನ ಹೆಸರೇ ಫಸ್ಟ್ ಆಫ್ ಆಲ್ ವಿಶೇಷತೆ ಅಲ್ಲ, ಸಿನಿಮಾನು ವಿಶೇಷತೆ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ಒಂದು ಜಾನರಿಗೆ ಒಂದು ಟೈಪ್ ಆಫ್ ಆಡಿಯನ್ಸ್ಗೆ ಅಂತ ಮಾಡ್ತೀವಿ. ಈ ಸಿನಿಮಾ ಬಂದು ಬೇಸಿಕಲಿ ಎಲ್ಲ ಟೈಪ್ ಆಫ್ ಆಡಿಯನ್ಸ್ ಕೂತ್ಕೊಂಡು ನೋಡುವಂಥ ಸಿನಿಮಾ. ಒಂದು ಹಬ್ಬ, ಪ್ರತಿಯೊಂದು ಹಬ್ಬನೂ ಮನೆ ಮಂದಿ ಎಲ್ಲ ಸೇರ್ಕೊಂಡು ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಮಕ್ಳಿಗೆ ಹಬ್ಬದಲ್ಲಿ ಏನು ಇಷ್ಟ ಇರುತ್ತೆ, ಹೊಸ ಬಟ್ಟೆ ಇಷ್ಟ ಇರುತ್ತೆ. ದೊಡ್ಡವ್ರಿಗೆ ಏನು ಇಷ್ಟ ಇರುತ್ತೆ, ಪೂಜೆ ಮಾಡಿ ದೇವ್ರ ಹತ್ರ ಲೈಕ್ ಒಂದು ಆಶೀರ್ವಾದ ಪಡ್ಕೋಬೇಕು ಅಂತ ಇಷ್ಟ ಇರುತ್ತೆ. ಅದೇ ಯೂತ್ಸಿಗೆಲ್ಲ ಒಳ್ಳೆ ಬಟ್ಟೆ ಹಾಕೊಂಡು ಹೊರಗಡೆ ತಿರುಗಬೇಕು, ಫ್ರೆಂಡ್ಸ್ ಎಲ್ಲ
ರಿಲೇಟಿವ್ಸ್ ಎಲ್ಲ ಸೇರಿ ಮಜಾ ಮಾಡ್ಬೇಕು ಅಂತ ಇರುತ್ತೆ. ಸೊ ಇದೇ ತರ ನಮ್ ಸಿನಿಮಾ ಪ್ರತಿಯೊಬ್ಬರಿಗೂ ಸೇರುತ್ತೆ. ಅಂದ್ರೆ ಮಕ್ಕಳಿಗೆ ಇಷ್ಟಪಡೋದಕ್ಕೆ ಕಾಮಿಡಿ ಇದೆ, ಡ್ಯಾನ್ಸ್ ಟಾಂಗ್ ಅದೆಲ್ಲ ಇದೆ. ಯೂತ್ಸಿಗೆ ಬಂದು ಲವ್ ಎಲಿಮೆಂಟ್ ಇದೆ, ಅಂಡ್ ಲೈಕ್ ಪೇರೆಂಟ್ಸ್ ಎಲ್ಡರ್ಸಿಗೆ ಬಂದು ಒಂದು ಫ್ಯಾಮಿಲಿ ಎಮೋಷನ್ಸ್ ಅಂಡ್ ತಾಯಿ ಎಮೋಷನ್ ಸೆಂಟಿಮೆಂಟ್ ಇದೆ. ಸೊ ಪ್ರತಿಯೊಬ್ಬರಿಗೂ ಒಂದ್ ಸರ್ವ್ ಮಾಡೋ ಅಂತ ಸಿನಿಮಾ, ಒಂದ್ ಫುಲ್ ಪ್ಲೇಟ್ ಥಾಲಿ ಮೀಲ್ಸ್ ಇದ್ದಂಗೆ. ತಿಂದಾಗ ಎಷ್ಟು ತೃಪ್ತಿ ಆಗುತ್ತೆ, ನಮ್ಮ ಸಿನಿಮಾ ನೋಡಿದಾಗ ಅಷ್ಟೇ ತೃಪ್ತಿ ಆಗುತ್ತೆ. ಮೇಡಮ್, ಯಾವ್ದಾದ್ರು ಒಂದು ಕನ್ನಡ ಇಂಡಸ್ಟ್ರಿಲಿ ಒಂದು 3 ರಾಯಲ್ ಪಿಕ್ಚರ್ಸ್ ಅಂತ ಅನ್ಸಿದ್ದು ನಿಮ್ಗೆ ಯಾವ್ದು ಹೇಳಿ? ಎಷ್ಟೊಂದಿದೆ ಹೇಳಿ. ರಾಯಲ್ 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 ಸದ್ಯಕ್ಕೆ ರಾಯಲ್ 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 ಒಂದು ರಾಯಲ್ ಒಂದು. ಸರ್ ನಿಮಗೆ ಯಾವ್ದು ಅನ್ಸುತ್ತೆ? ಅವರು ಅದೇ ಹೇಳೋದು ರಾಯಲ್ ರಾಯಲ್ ರಾಯಲ್. ಸರ್ ಇದು ಅಟಾಂಬ ಅನ್ಸಿದೆ. ನೀವು ರಾಯಲ್ ರಾಯಲ್ ಅನ್ಲಿಲ್ಲ ಅಂದ್ರೆ ಅನ್ಸ್ತಿಸ್ತಾರ. ರಾಯಲ್ ಸರ್, ರಾಯಲ್ ನೋಡಿ ಪೋಸ್ಟರ್ಸ್ ರಾಯಲ್ ಅನ್ಸಿದ್ರು, ರಾಯಲ್ ಅನ್ಸುತ್ತೆ. ರಾಯಲ್ ಸ್ಟಾರ್ ವಿರಾಟ್ ಯಾವುದು? ರಾಯಲ್ ಸ್ಟಾರ್ ಎಲ್ಲ ಅನ್ಬೇಡ ಸರ್, ರಾಯಲ್ ಮೂವಿ ರಾಯಲ್ ಅಷ್ಟೇ. ಸರ್ ನಿಮ್ಮ ಸಾಂಗ್ಸ್ಗಳ ಬಗ್ಗೆ ಹೇಳಿದ್ರೆ ಇದು ಅಟಂಬಾಂಬ್ ಅನ್ನೋ ಒಂದು ಸಾಂಗು ಬಂತು. ಸೊ ಆ ಸಾಂಗು ಎಲ್ಲ ಯಾರು ಇವರು ಸರ್ ಅಟಂಬಾಂಬು ನೋಡಿಲ್ವ ಸಾಂಗ್ ನೀವು? ಮೇಡಮ್ ನೀವು ಸೈಲೆಂಟ್ ಅನ್ನಿಸ್ತೀರ ಮ್ಯಾಮ್ ಅಟಂಬಾಂಬು ಅಥವಾ ಆಟಮ್ ಸಿಡಿಯಕ್ಕಿಂತ ಮುಂಚೆ ಹೆಂಗಿರುತ್ತೆ ಹೇಳಿ? ಸೈಲೆಂಟ್ ಆಗಿರುತ್ತೆ. ಮುಂಚೆ ಸಿಡ್ದಾಗ ಕಿವಿ ಮುಚ್ಕೋತೀವಲ್ಲ ಹಂಗೆ. ಒಂಥರ ಹಂಗೆ. ಅಟಂಬಾಂಬು ಆನೆ ಪಟಾಕಿನ ಯಾವ ಥರ? ಆಟಮ್ ಅಂತ ನಾವು ಹೇಳಿದೀವಿ, ಮತ್ತೆ ಆನೆ ಪಟಾಕಿನ ಅಂತ ಹೇಳ್ತಾರಲ್ಲ ಯಾರು? ಅಲ್ಲ ಯಾವ ಥರ ಅದಕ್ಕಿಂತ ದೊಡ್ಡದ ಅಂತ ಹೇಳಿದ್ರು. ಇಲ್ಲ ಆಟಮ್ ಬಾಂಬ್ ಅಷ್ಟೇ. ಆಟಮ್ ಸರ್ ಒಂದಕ್ಕಿಂತ ಒಂದು ಸಾಂಗು ಡಿಫ್ರೆಂಟ್ ಆಗಿ ಬರೋದು ರಿಲೀಸ್ ಮಾಡ್ತಾ ಇದ್ದೀರಾ. ಸೊ ಇನ್ನೂ ಯಾವ್ಯಾವ ಇದೆ ಸರ್ ಸಾಂಗ್ಸ್? ಸರ್ಪ್ರೈಸ್ ಮೂವಿಲಿ ಸರ್ಪ್ರೈಸ್ ಇದೆ, ಈ ಸಾಂಗ್ಸ್ ಅಲ್ಲಿ ಸರ್ಪ್ರೈಸ್. ಒಂದು ಬಿಗ್ ಸರ್ಪ್ರೈಸ್ ಇದೆ. ಆದಷ್ಟು ಬೇಗ ನೀವು ಗೊತ್ತಾಗ ಯಾವ ಥರ ಇರ್ಬೋದು, ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಎಲ್ಲ ಮುಚ್ಚೆದ್ದು ಕುಣಿಯೋ ಥರ ಇದೆ ಸಾಂಗ್ ಅದು. ಇನ್ನೊಂದು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಇದ್ರೆ ಬೆಟರ್. ಬಂದಾಗ ಇಲ್ಲ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ವಿತ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್. ಸರ್ ಹೆಂಗೆ ಇದ್ರೆ ನೀವು ಅಟಂಬಾಂಬಲ್ಲಿ ಹೇಳಿರೋದಲ್ಲೇ ಕೇಸರಿ ಬಾತಲ್ಲೇ ಗಾರ್ಲಿಕ್ ಹಾಕೊಡೋ ಥರ. ಕೇಸರಿ ಬಾತಲ್ಲಿ ಗಾರ್ಲಿಕ್, ಈಗ ನೀವು ಯಾವತ್ತೋ ಒಂದು ಒಳ್ಳೆ ಊಟ ಮಾಡ್ತಾ ಇರ್ತೀರ ಅನ್ಕೊಳ್ಳಿ ಆಯ್ತಾ, ಈಗ ಒಳ್ಳೆ ಕೇಸರಿ ಬಾತ್ ಯಾರೋ ಮಾಡ್ಕೊಟ್ರೆ ತಿಂತಾ ಇರ್ಬೇಕಾದ್ರೆ ಗಾರ್ಲಿಕ್ ಸಿಕ್ಬಿಟ್ರೆ ಆ ಕೇಸರಿ ಬಾತ್ ನೀವು ಮರೆಯಲ್ಲ ಲೈಫ್ ಲಾಂಗ್. ಹಂಗೆ ನಾವು ಮರೆಯಕ್ಕಾಗದಿರೋ ಅಂತ ಗಾರ್ಲಿಕ್ಗಳು. ಅದು ಕೆಟ್ಟ ರೀತಿಲಿ ತಾನೇ ಅದು ಕೇಸರಿ ಬಾತಲ್ಲಿ ಗಾರ್ಲಿಕ್ ಸಿಕ್ಕಿದ್ರೆ ಅಲ್ಲ ನೆನ್ಪಿಟ್ಕೋತಾರೆ, ಬಟ್ ಕೆಟ್ಟ ರೀತಿಲಿ ನೆನ್ಪಿಟ್ಕೋತಾರೆ. ಆಯ್ತು, ಇವ್ರ ಹಂಗಾದ್ರೆ ಕೇಸರಿ ಬಾತಲ್ಲಿ ಸಿಗೋ ಡ್ರೈ ಫ್ರೂಟ್, ನಾ ಕೇಸರಿ ಬಾತಲ್ಲಿ ಸಿಗೋ ಗಾರ್ಲಿಕ್. ಸರ್ ನೀವೇ ಪ್ರೆಸ್ ಮೀಟ್ಗಳೆಲ್ಲ ಹೇಳಿದ್ರಿ ಟಾಂಗ್ ಆ ಸಾಂಗಲ್ಲೇ ಲೈಕ್ ಸ್ವಲ್ಪ ರಿಸ್ಕಿ ಮೂಮೆಂಟ್ಸ್ ಎಲ್ಲ ತಗೊಂಡು ದಿನಕರ್ ಅವ್ರು ಹೇಳಿದ್ರು. ಸೊ ರಿಸ್ಕಿ ಮೂಮೆಂಟ್ ಅಲ್ಲ ಸರ್, ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಅದ ಸ್ಟಂಟ್ಸ್ ಮಾಡೋಣ ಅಂತ ಏನೋ ಹೋಗಿ ಬೇಡ ಅಂತ ಇವ್ರು ಹೇಳಿದ್ರು ಬೇಡ ಅಂತ ಹೇಳಿ ನಮ್ಮ ಸೀನಿಯರ್ ಅವ್ರಿಗೇನೋ ಅವತ್ತು ಫ್ಲಾಶ್ ಆಗಿತ್ತು, ಇದಾಕು ವಾತಾವರಣ ಬರ್ತಾ ಇತ್ತು, ಈ ಹುಡುಗ ಏನೋ ಮಾಡ್ಬಿಡ್ತಾರೆ. ಮಾತಾ ರಣಛೋಡ್ ದಾಸ್ ಚಾನ್ಸಂಡ್ ಮಾತಾಜಿ ಆಶ್ರಮದಲ್ಲಿ ನಡೆಸ್ತಾರೆ, ಇವ್ರಿಗೆಲ್ಲ ದಿವ್ಯ ಶಕ್ತಿ ಮೂಲಕ ಹೇಳಿದ್ರು. ಸರ್ ಯಾರೋ ನಿಮ್ಗೆ ಬೈಲ್ವಾ ಸರ್ ಏನಕ್ಕೆ ರಿಸ್ಕ್ ತಗೋತೀಯಾ, ಏನಾದ್ರು ರೆಸ್ಟ್ ತಗೊಂಡ್ ಮಾಡೋಣ ಆ ಥರ ಏನು? ಸರ್ ಇಲ್ಲಿ ರಿಸ್ಕ್ ತಗೊಂಡ್ ಮಾಡಿದಾಗ್ಲೇನೆ ರೀಚ್ ಆಗದ್ ಕಷ್ಟ, ರೆಸ್ಟ್ ತಗೊಂಡ್ ಮಾಡಿದ್ರೆ ಇಲ್ಲಿ ರೀಚ್ ಆಗ್ತೇವೆ ಸರ್. ಅದೇ ನಾನು ಒಬ್ಬ ಆಡಿಯನ್ಸ್ ಅಲ್ಲ ಸರ್, ನಾನೇ ನೋಡಕ್ ಬಯಸ್ತೀನಿ ಒಂದು ಒಳ್ಳೆ ಎಲಿಮೆಂಟ್, ಲೈಕ್ ವಾವ್ ಅಂತ ತರದ್ದೇನಾದ್ರು ನೋಡಕ್ಕೆ ಬಯಸ್ತೀನಿ. ಸೊ ಜನನೂ ಅಷ್ಟಲ್ವಾ ಸರ್, ಒಂದ್ ವಾವ್ ಅನ್ಸೋದೇನೋ ನೋಡೋದಕ್ಕೆ ಆಕ್ಚುಲಿ ಅದ್ ಕಾಲ್ ಏಟ್ ಆಗಿದ್ರಿಂದ ಕೆಲವೊಂದು ಮಾಡಕ್ಕಾಗಲ್ಲ. ಸೊ ಅದೆಲ್ಲ ನೆಕ್ಸ್ಟ್ ಸಾಂಗ್ ಅಲ್ಲಿ ತೋರಿಸ್ತೀವಿ. ಮೇಡಮ್ ನಿಮ್ಮ ಸಿನಿಮಾಗಳಲ್ಲೇ ಈಗ ನೀವು ಸೆಲೆಕ್ಟ್ ಮಾಡ್ತಿರೋ ಅಂಥ ಸ್ಕ್ರಿಪ್ಟ್ಗಳು ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನ ಇದೆ. ಸೊ ನೆಕ್ಸ್ಟು ಫ್ಯೂಚರ್ ಸಿನಿಮಾಗಳಲ್ಲಿ ನಿಮ್ಮದು ನಾನು ಈ ಲೈಫಲ್ಲಿ ನಮ್ಮ ಕೆರಿಯರಲ್ಲೇ ಈ ಥರದ್ದು ಮಾಡಬೇಕು ಅಂತ ನಾನು ಅನ್ಕೊಂಡಿರೋದು? ಸ್ವಾಮೀಜಿ ರೋಲ್ ಮಾಡ್ತಾ ಇದ್ದಾರೆ ಇವರು, ಇವಾಗ ತಾನು ಹೇಳಿದ್ರು ಅದು ಇವ್ರು ಮುಂಚೆ ಅನ್ಸಿತ್ತು ಅಂತ. ಸೊ ಅದು ಸ್ವಾಮೀಜಿ ರೋಲ್ಗೆ ಮೆಥಡ್ ಆಕ್ಟಿಂಗ್ ಕಲಿಯೋದಕ್ಕೆ ಇವಾಗ ಮಾಡಿ ಅವ್ರಿಗೆ ಆ ಥರ ಅನ್ಸಕ್ ಶುರು ಆಗಿದೆ ಇಂಟ್ಯೂಷನ್. ನನ್ಗೆ ಒಂದ್ ಕೈಂಡ್ ಆಫ್ ರೋಲ್ ನನ್ಗೆ ಏನು ತುಂಬಾ ರಾ ಆಗಿ ಒಂದ್ ಸಿನಿಮಾ ಮಾಡ್ಬೇಕಂತ ಇಷ್ಟ ಆಯ್ತು. ಇವಾಗ ಅದು ಟಚ್ವುಡ್ ಮಾಡ್ತಾ ಇದೀನಿ ಆ ಸಿನಿಮಾ. ಸೊ ಆ ಸಿನಿಮಾ ಹೆಸರು ಗೊತ್ತಾ? ಏನು? ಸರ್ಪ್ರೈಸ್ ಆಗಿಲ್ಲ ಸಿನಿಮಾ, ಬಟ್ ಕನ್ನಡದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿನಿಮಾ. ಸೊ ಬಿಗ್ಗೆಸ್ಟ್ ಹೀರೋಯಿನ್ ಆಗ್ತಾ ಇದಾರೆ. ಸೊ ಸರ್ ನೀವು ಪ್ರಾಣಿ ಪಕ್ಷಿಗಳಲ್ಲೇ ಹೋಲಿಸ್ಬೇಕು ಅಂದ್ರೆ ಸಂಜನಾ ಅವ್ರನ್ನ ಯಾವ ಪ್ರಾಣಿ ಅಥವಾ ಪಕ್ಷಿಗೆ ಹೋಲಿಸ್ತೀರ? ಯಾವ್ದು ಹೇಳ್ಬಿಟ್ಟು ಪಾಪ ಅವ್ರಿಗೂ ಖುಷಿಯಾಗಿ ಹೇಳಿ ಸರ್, ಅವ್ರಿಗೂ ಖುಷಿಯಾಗಿ ಆದ್ರೆ ಹೇಳಿ. ಅವ್ರು ನೀವು ಅಬ್ಸರ್ವ್ ಮಾಡಿರ್ತಾರಲ್ಲ, ಅವ್ರು ಅಬ್ಸರ್ವ್ ಮಾಡಿದ್ರೆ ಪ್ರಾಣಿ ಪಕ್ಷಿ ತರ ಕಾಣ್ತಿಲ್ವಲ್ಲ? ನವಿಲು ಅನ್ನಿಸ್ತಾರ? ನಿಮ್ಗೆ ಯಾಕೋ ಹೇಳ್ಬೇಕು ಅನಿಸ್ತಿದೆ ಅನ್ಸುತ್ತೆ, ಹೇಳಿ ಪರವಾಗಿಲ್ಲ. ಇಲ್ಲ ನೀವ್ ಹೇಳಿ ಸರ್, ನಿಮಗೇನ ಏನೋ ಹೇಳಿದ್ರೆ ನವಿಲು. ಓ ನವಿಲ, ನೀವು ಕ್ವೆಶ್ಚನ್ ತಾನೇ ಕೇಳಿದ್ರೆ ಅವ್ರು ಹೇಳ್ತಾರೆ ನವಿಲ್ ಅಂತ. ಥ್ಯಾಂಕ್ ಯು. ನನಗೆ ಹಂಗ ಅನ್ಸಿದ್ರು ಮೇಡಮ್, ನನಗೆ ಹಂಗ ಅನ್ಸಿದ್ರು. ಮದನ್ ಅವ್ರೆ ಸರ್ ನಿಮಗೆ ಏನಿಸ್ತಿರೋದು ಹೇಳಿದ್ರೆ? ನನಗೆ
ಹೇಳಿ ಸರ್, ಅವ್ರೇನು ಅನ್ಕೊಂತಾರೆ? ನನ್ಗೆ ಆಲ್ರೆಡಿ ಒಂದು ಪ್ರಾಣಿ ಇದೆ ತಲೆಯಲ್ಲಿ, ಅದು ಹೇಳ್ತಾರೆ ಅಂತ ನೋಡ್ತಾ ಇದ್ದೀನಿ. ಇಲ್ಲ, ಅದಕ್ಕಿಂತ ಬೇರೆ ಹೇಳು ಲೆವೆಲ್. ಹೇಳು. ಪ್ರಾಣಿ ಪಕ್ಷಿ ಗೊತ್ತಿಲ್ಲ, ಗೋಲ್ಡ್ ಫಿಶ್ ತರ ಅನ್ಸ್ತಾರೆ ನಂಗೆ. ಯಾಕೆ ಗೋಲ್ಡ್ ಫಿಶ್? ಕ್ಯೂಟ್ ಅನ್ಸುತ್ತೆ ಗೋಲ್ಡ್ ಫಿಶ್ ನನಗೆ. ನೀನು ಸೊಳ್ಳೆ ಹೇಳ್ತೀಯ? ನೋಡಿ ನಾನು ಎಷ್ಟು ಒಳ್ಳೆ ಹುಡುಗ. ಗೋಲ್ಡ್ ಫಿಶ್ ಸೊಳ್ಳೆ ಯಾಕೆ ಅವ್ರು ಯಾವಾಗ್ಲೂ ಹಿಂಗೆ ಓಡಾಡ್ತಾರೆ? ಅಲ್ಲ, ನಾನು ಯಾವಾಗಲೂ ಅವ್ನಿಗೆ ಇರಿಟೇಟ್ ಮಾಡ್ತಾ ಇರ್ತೀನಿ, ನನಗೆ ಹಿಂಗ್ ಅಂತ, ಅದಕ್ಕೆ ಏನೋ ಸೊಳ್ಳೆ ಏನಾರು ಹೇಳ್ತಾರೆ. ಲೈಕ್ ಗೋಲ್ಡ್ ಫಿಶ್ ಫೇಸ್ ಇದೆ ಗೊತ್ತಾ, ಇಟ್ಸ್ ಕ್ಯೂಟ್, ಯಾವಾಗಲೂ ಹಿಂಗ್ ಮಾಡ್ತಾ ಇರ್ತಲ್ಲ. ಸೊ ಇವ್ರು ಮಾತಾಡಿದಾಗ ನಂಗೆ ಅದು ಅನಿಸ್ತಾ ಇರ್ತಲ್ಲ. ಮೇಡಮ್ ನೀವು ಹೇಳಿ ಏನದು? ಐ ಆಮ್ ಓಕೆ ವಿತ್ ಎನಿಥಿಂಗ್ ಬಿಕಾಸ್ ಐ ಲವ್ ಪೆಟ್ಸ್. ಸರ್ ನನಗೆ ಚಿರತೆ ಅನಿಸ್ತದೆ ಸರ್. ಸಿರ್ತೇಪ್ಪ. ಥ್ಯಾಂಕ್ ಯು ಬ್ರದರ್. ನಿಮ್ಮ ಡ್ಯಾನ್ಸಿಂಗ್ ಸ್ಪೀಡ್ ಹಂಗಿದೆ, ಟಕ್ 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 ಬರ್ತಾ ಇರುತ್ತೆ. ಮೇಡಮ್ ನೀವು ಹೇಳಿ, ನಿಮಗೆ ಏನು ನಿಮ್ಮಲ್ಲಿ ಅನಿಸ್ತೀರಾ ನೀವು ಅಂದರೆ ಗೊತ್ತಾಗ್ತಿಲ್ಲಲ್ಲ ನನಗೆ. ಇಂಟರ್ವ್ಯೂ ಪಾಪ ಅನ್ಕೊಡಿ. ಇದೆಲ್ಲ ಕಟ್ ಮಾಡಿ ಆಯ್ತಾ? ಬೇಗ ಬೇಗ ಅಂದ್ರೆ ಹೇಳಿ, ಪರವಾಗಿಲ್ಲ. ಯಾವ ಅದಕ್ಕೂ ಅಂದ್ರೆ ನಮ್ನೆಲ್ಲ ಯಾವ್ದು ಹೋಲಿಕೆ ಮಾಡೋ ಅಷ್ಟೇ ನಾವಿಲ್ಲ. ಅಲ್ಲ, ನನಗೆ ನಿಜವಾಗ್ಲೂ ಯೋಚನೆ ಮಾಡೋಂಥದ್ದು ಏನಿದೆ, ಯಾವ್ದಾರು ಹೇಳ್ಬೋದು ಅಂದ್ರೆ ನಾವು ಅದಕ್ಕೆ ಯಾವ್ದಕ್ಕೂ ಅನ್ನತ್ತರ. ಚಿರತೆ ವಾಸ್ ಅ ಗುಡ್ ಕಂಪ್ಯಾರಿಸನ್ ಆಕ್ಚುಲಿ. ಬಟ್ ಯಾವ ಅನಿಮಲ್ಗೆ ಹೆಂಗೆ ಅಂದ್ರೆ ಯಾವ ರೀಸನ್ಗೆ ಅಂತ ಹೇಳಿ, ಇವಾಗ ಸಿಂಹ ಆನೆ ಅನ್ಬೋದು, ಆದ್ರೆ ರೀಸನ್ ಏನು ಹೇಳಿ ಕಂಪೇರ್ ಮಾಡಕ್ಕೆ? ನಾನು ನಿಮ್ಗೆ ಹೇಳಿರೋದು ಗೋಲ್ಡ್ ಫಿಶ್. ಅದೇ ನೀನು ಥಿಂಕ್ ಬೇಗ ಮಾಡ್ತೀಯ ಬ್ರೋ, ನನ್ಗೆ ಆತರ ಏನ್ ಸಿಂಹ ಏನ್ ಹಂಗೇನೆ ಎಷ್ಟೊಂದ್ಸಲ ಇಲ್ಲಿ ಕ್ವಶನ್ ಕೇಳಿದ್ರೆ ಮನೆಗೆ ಹೋಗಿ ಆನ್ಸರ್. ಹೌದು, ಆಕ್ಚುಲಿ ತುಂಬಾ ಸಲ ಆಗುತ್ತೆ. ಮನೆಗೆ ಹೋದಾಗ ಓ ಶಿಟ್ ಇದು ಇರ್ಬೋದಿತ್ತಲ್ಲ ಅಂತ ಅನ್ಸುತ್ತೆ. ಅದು ಆನ್ ಸ್ಪಾಟ್ ನಿಮಗೆ ಓಡಲ್ಲ ಸ್ವಲ್ಪ. ಅವ್ರ ಎಕ್ಸಾಮ್ ಓಡತ್ತೆ ತಲೆ ಕೆಲವೊಂದು. ಇವಾಗ ನೀವು ಕೇಳ್ದಾಗ ನಾನು ಯಾವತ್ತೂ ಥಿಂಕ್ ಮಾಡಿಲ್ಲ ಅವ್ರಿಗೆ. ಎಕ್ಸಾಮ್ಸ್ ಅಲ್ಲೆಲ್ಲ ಹೇಗೆ ಮೇಡಮ್? ಎಕ್ಸಾಮ್ ಅಲ್ಲ, ಮನೆಗೆ ಬಂದ್ಬಿಟ್ಟು ಕರೆಕ್ಟ್ ಅಲ್ವಾ ಆನ್ಸರ್ ಅಲ್ವಾ ಅಂತ ಅನ್ಕೊಂಡು ಪೇಪರ್ ಇರಲ್ಲ ತಾನೇ. ಅವ್ರ ಅದಕ್ಕೆ ಒಂದ್ಸಲ ಕೇಳ್ಕೊಂಡ್ರೆ ಸರ್ ತಲೆ ಕರೆಕ್ಟ್ ಅಲ್ವಾ ನೀವು ಅವತ್ತು ಹೇಳ್ತಾ ಇರಲ್ಲ. ನನಗೆ ಎಷ್ಟೊಂದ್ಸಲ ಎಕ್ಸಾಮ್ ಅಲ್ಲಿ ಹೊಳಿಲ್ಲ, ಹೊರಗೆ ಬಂದಾಗ ಹೊಳಿಯುತ್ತೆ, ಆಮೇಲೆ ಹೋಗಿ ಕೇಳ್ತೀನಿ ಪೇಪರ್ನ ಮ್ಯಾಮ್ ಅಂತ. ಸುಮ್ಮನೆ ಹೇಳ್ತಾರೆ. ಓಕೆ ಸರ್, ದಿನಕರ್ ತಗುದೀಪ್ ಶ್ರೀನಿವಾಸ್ ಅವರು ಮತ್ತೆ ಜಯಣ್ಣ ಅವ್ರ ಕಾಂಬಿನೇಷನ್, ಸೊ ಅವರಿಬ್ರು ನಿಮಗೆ ಒಂದು ಒಳ್ಳೆ ತುಂಬಾ ತೂಕ ಕೊಡ್ತು, ಅವರಿಬ್ರು ಸಪೋರ್ಟು. ಸೊ ಅವರಿಬ್ರು ಬಗ್ಗೆ ಹೇಳಿ ಸರ್. ಅವರಿಬ್ರ ಬಗ್ಗೆ ಐ ಮೀನ್ ನನ್ನ ಲೈಫಲ್ಲಿ ಮರೆಯೋಕ್ಕಾಗದಿರೋ ಒಂದು ವ್ಯಕ್ತಿಗಳು. ಬಿಕಾಸ್ ನಂದು 2ನೇ ಸಿನಿಮಾಗೆ ಜಯಣ್ಣ ಸರ್ ಆಗಲಿ ಬೋಗಣ್ಣ ಸರ್ ಆಗಲಿ ಮನೆ ಮಗ ತರ ನೋಡ್ಕೊಂಡಿದ್ರೆ. ಅಂಡ್ ಒಬ್ರು ಗುರುಗಳ ತರ ಆದ್ರೆ ಒಬ್ರು ತಂದೆ ಸ್ಥಾನ ತುಂಬಿದ್ರು, ಹಾಗೆ ಆಗೋಯ್ತು. ನಾನು ಹೇಳ್ತಾ ಇದ್ದೀನಿ ರೀ ಸರ್. ಅಂದ್ರೆ ಸರ್, ಯಾಕಂದ್ರೆ ನಾನು ಐ ಮೀನ್ ಔಟ್ ಸೈಡರ್ ಅಂತಂದ್ರೆ ಸಿನಿಮಾ ಇನ್ ಬ್ಯಾಕ್ ಗ್ರೌಂಡ್ ಐ ಮೀನ್ ಸಪೋರ್ಟ್ ಇಲ್ಲ. ಐ ಮೀನ್ ಸಪೋರ್ಟ್ ಇನ್ ದ ಸೆನ್ಸ್ ಯಾರು ಗೊತ್ತಿರ್ಲಿಲ್ಲ ಬಂದಾಗ. ಸೊ 2ನೇ ಸಿನಿಮಾಗೆನೆ ಅಂದ್ರೆ ಯಾರು ಸರ್ ಅಂದ್ರೆ ಒಂದು ಸ್ಟಾರ್ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಆ ಪ್ರೀತಿನ ಯಾವತ್ತೂ ಮರೆಯೋಕ್ಕಾಗಲ್ಲ. ಅಂಡ್ ದಿನಕರ್ ಸರ್ ಅಷ್ಟೇ ನನ್ನನ್ನ ಒಂದು ಮಾಸ್ ಹೀರೋ, ಕಮರ್ಷಿಯಲ್ ಹೀರೋ ತರ ಅಷ್ಟು ಹೆವಿ ಸ್ಕ್ರಿಪ್ಟ್ ಮಾಡ್ಕೊಂಡು ನನ್ನನ್ನು ಪೋರ್ಟ್ರೇ ಮಾಡಿದ್ದಾರೆ. ಸೊ ಅವರಿಬ್ಬರು ನನ್ನ ಲೈಫಲ್ಲಿ ಮರೆಯೋಕ್ಕಾಗದಿರೋಂಥ ವ್ಯಕ್ತಿಗಳು. ಆ ಪ್ರೀತಿಗೆ ನಾನು ಚಿರಋಣಿ ಸರ್. ಅಂಡ್ ಅವ್ರು ಅದ್ ಮಾಡೋದಕ್ಕೆ ನಿಮ್ಮಂತ ಪ್ರೀತಿ ಇರೋ ಆಂಕರ್ಸ್ಗಳೆಲ್ಲ ಕೂತ್ಕೊಂಡು ಇವತ್ತು ನಮ್ಮ ಸಿನಿಮಾ ತಲುಪ್ಸಕ್ ನೋಡ್ತಾ ಇದ್ದೀರಾ. ಐ ಫೀಲ್ ಗ್ರೇಟ್ ಫಾರ್ ಆಲ್ ಆಫ್ ಯು ಪೀಪಲ್. ಯಾಕಂತಂದ್ರೆ ನನ್ನ ಲೈಫಲ್ಲಿ 1% ಯಾರಿಂದ ಪುಷ್ ಸಿಕ್ಕಿದ್ರು, ನಾನು ಅವ್ರನ್ನ ಲೈಫ್ ಲಾಂಗ್ ಮರೆಯಲ್ಲ. ಸೊ ಎಲ್ರಿಗೂ ಈ ಸಿನಿಮಾಗೆ ಇನ್ವಾಲ್ವ್ ಆಗಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನೀವು ಹೇಳಿದ್ರಿ ಏನು ಹೇಳಿ ನಿಮ್ಮ ಕ್ವೆಶ್ಚನ್? ಜಯಣ್ಣ ಅವ್ರು ಮತ್ತೆ ಅವ್ರ ಬಗ್ಗೆ ಕೇಳಿದ್ರು, ವಿರಾಟ್ ಅಂತ ಯಾಕೆ ಹಂಗೆ ಅವ್ರ ಬಗ್ಗೆ ಹೇಳ್ಬಿಡಿ ಅವ್ರು. ಸೊ ಇಲ್ಲ, ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ನನಗೂ ಕೂಡ ದಿನಕರ್ ಸರ್ ಅವ್ರ ಜೊತೆ ಅಥವಾ ಜಯಣ್ಣ ಸರ್ ಅವ್ರ ಬ್ಯಾನರ್ ಅಲ್ಲಿ ವರ್ಕ್ ಮಾಡಕ್ ಸಿಕ್ಕಿದ್ದು ನನ್ನ ಅದೃಷ್ಟನೇ. ಸೊ ಕಣ್ಣು ಮುಚ್ಕೊಂಡು ಕತೆನೂ ಕೇಳದೆ ಒಪ್ಕೊಂಡಂತ ಸಿನಿಮಾ ರಾಯಲ್. ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಎಲ್ಲರೂ ತುಂಬಾ ಆನೆಸ್ಟ್ ಆಗಿ ವರ್ಕ್ ಮಾಡಿದೀವಿ. ಅಂಡ್ ಸಖತ್ತಾಗಿ ತೆಗೆದಿದ್ದಾರೆ ದಿನಕರ್ ಸರ್. ಅಷ್ಟೇ, 24ನೇ ತಾರೀಕು ಏನಾಗುತ್ತೋ ನೋಡ್ಬೇಕು. ಸರ್, ನಿಮ್ದು ಕಿಸ್ ಮೂವಿ ಬಂದ ತಕ್ಷಣ ಸುಮಾರು ಜನ ಮಾತಾಡಿರೋದು ಕೂಡ ಅಷ್ಟೇ, ಕಮೆಂಟ್ ಬಾಕ್ಸಲ್ಲೇ ಹಾಕಿರೋದು ಕೂಡ ಅಷ್ಟೇ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ನಟ ಬಂದ ಅಂತ. ಸೊ ನಿಮಗೆ ಗೊತ್ತಿರುತ್ತೆ, ಅದು ಕನ್ನಡ ಇಂಡಸ್ಟ್ರಿಲೇ ಒಳ್ಳೆ ಡೈರೆಕ್ಟರ್ಗಳು, ಆ್ಯಕ್ಟರ್ಗಳು, ಹೀರೋಗಳು, ಪ್ರೊಡ್ಯೂಸರ್ಸ್ ತುಂಬ ಜನ ಅವಶ್ಯಕತೆ ಇದೆ. ಸೊ ಈ ಟೈಮಲ್ಲೇ ಆಫ್ಟರ್ ಕಿಸ್ ಏನು ರೀಸನ್ಗೆ ಸರ್ ಅಷ್ಟೊಂದು ತುಂಬ ಲಾಂಗ್ ಗ್ಯಾಪ್ ಡ್ಯೂರೇಷನ್?
ಇದು ಗ್ಯಾಪ್ ತಗೊಂಡಿಲ್ಲ ಬ್ರದರ್, ಗ್ಯಾಪ್ ಬಂದಿದ್ದು ಯಾಕಂದ್ರೆ ಕೆಲವು ಕಾರಣಾಂತರಗಳಿಂದ ಕೆಲವು ಸಿನಿಮಾಗಳಾಗ್ಲಿಲ್ಲ. ಅದಾದ್ಮೇಲೆ ಈ ನಮ್ಗೆ ಏನಂತಂದ್ರೆ ಹೊರಗಡೆಯಿಂದ ಬಂದಾಗ ನಾವು ಇದೇ ತರ ಬೇಕು ಹಿಂಗೆ ಬೇಕು ಸಿನಿಮಾ ಮಾಡಿಸ್ಕೊಳಕ್ ಆಗಲ್ಲ. ನಮ್ಗೆ ಏನಂತಂದ್ರೆ ಬಂದಿರೋ ಸಿನಿಮಾಗಳಲ್ಲಿ ಯಾವ್ದು ಬೆಸ್ಟ್ ಅಂತ ಅದ್ರಲ್ಲೊಂದು ಯಾವ್ದೋ ಪಿಕ್ ಮಾಡಿ ಮಾಡ್ಬೇಕು. ಸೊ ಅಕಸ್ಮಾತ್ ಬಂದಿರೋ ಸಿನಿಮಾಗಳು ನಮ್ಗೆ ಯಾವ್ದು ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಸೆಟ್ ವೆಯ್ಟ್ ಮಾಡ್ಬೇಕು ನೆಕ್ಸ್ಟ್ ಬರೋ ಸಿನಿಮಾಗಳಿಗೆ. ಸೊ ಆ ಪ್ರೊಸೆಸ್ ಅಲ್ಲಿ ಒಂದಷ್ಟು ಟೈಮ್ ಆಯ್ತು, ಅಂಡ್ ಕೋವಿಡ್ ಅಲ್ಲಿ ಒಂದಷ್ಟು ಟೈಮ್ ಆಯ್ತು. ನನಗೆ ಯಾವಾಗ್ಲೂ ನಂಬೋದೇನಂದ್ರೆ ಐ ಮೀನ್ ಎಷ್ಟು ತಂದ್ರಿ ಅನ್ನೋದಕ್ಕಿಂತ ಏನ್ ತಂದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಡೋಂಟ್ ಬಿಲೀವ್ ಇನ್ ನಂಬರ್ಸ್. ನಾನು ಫಸ್ಟ್ ಡೇ ಸಿನಿಮಾಗೆ ಚಾನ್ಸ್ ಕೇಳಿದಾಗ ಸರ್ ಒಳ್ಳೆ ಸಿನಿಮಾಗೆ ಚಾನ್ಸ್ ಕೊಡ್ತೀವಿ ಸರ್, ಲೈಕ್ ನಾನು ಪ್ರೂವ್ ಮಾಡ್ಕೋಬೇಕು 100% ನಾನು ಎಫರ್ಟ್ ಆಗ್ತೀನಿ ಅಂತ. ಟಿಲ್ ಟುಡೇ ಅಲ್ಲ, ನೆಕ್ಸ್ಟ್ ಇನ್ ಎನಿ ಪಾರ್ಟ್ ಆಫ್ ಮೈ ಲೈಫ್ ನಾನು ಸಿನಿಮಾ ಇಂಡಸ್ಟ್ರಿ ಇರೋವರೆಗೂ ನಾನು ಎವ್ರಿ ಡೇ ಸೆಟ್ಗೆ ಹೋಗ್ಬೇಕಾದ್ರೆ ಆ ಫಸ್ಟ್ ಡೇ ಕೇಳಿದ ಅರ್ಜಿತ್ ಗೊತ್ತಾ, ಒಂದ್ ಚಾನ್ಸ್ ಕೊಡಿ ಸರ್ ಅಂತ. ಆ ಅರ್ಜಲ್ಲೇ ಹೋಗಿ ನಾನು ಆಕ್ಟ್ ಮಾಡ್ತೀನಿ ಸರ್. ಯಾಕಂದ್ರೆ ಅದನ್ನ ನಾನು ಕಳ್ಕೊಂಡಿದ್ದೀನೋ ನನ್ನ ಇನ್ನೋಸೆನ್ಸ್ ಕಳ್ಕೊಂಡೆ ಅಂತ, ಅಥವಾ ನನ್ನ ಪ್ಯಾಷನ್ ಕಮ್ಮಿ ಆಯ್ತು ಅಂತ. ಸೊ ನಾನು ಯಾವಾಗ್ಲೂ ಫೀಲ್ ಮಾಡೋದೆ ಲೈಕ್ ನಾ ಫಸ್ಟ್ ಡೇ ಹೆಂಗಿದ್ದೆ, ಐ ಮೀನ್ ಬೀಟ್ ನಾನು 100 years ಎಷ್ಟು ಇಯರ್ಸ್ ಇರ್ತೀನೋ ಅಷ್ಟು ಇಯರ್ಸು ಅದೇ ಮೆಂಟಾಲಿಟಿಲಿ ಇರಬೇಕು ಅಂತ. ಓಕೆ ಸರ್, ನೀವು ಬಂದು ಆಲ್ಮೋಸ್ಟ್ 1 decade ಆಗ್ತಾ ಬಂತು. ಈಗ ಸಣ್ಣ ಪುಟ್ಟ ತಪ್ಪು ನಿಮ್ಮಲ್ಲೂ ಕೆಲವೊಂದು ಏನೋ ತಿದ್ಕೊಳ್ಳೋಂಥದ್ದು ಇರುತ್ತೆ. ಸೊ ಮುಂದೆ ವಿರಾಟ್ ಅವರ ವಿಷನ್ ಹೇಗಿರುತ್ತೆ ಸರ್? ವಿಷನ್ ಅಂತ ಏನೂ ಇಲ್ಲ ಬ್ರದರ್, ನನ್ಗೆ ಒಂದೇ ಲೈಫಲ್ಲಿ ಇರೋದು. ದೇರ್ಸ್ ಓನ್ಲಿ ಒನ್ ಆಪ್ಷನ್ ನನ್ನ ಲೈಫಲ್ಲಿ, ಆ್ಯಕ್ಟಿಂಗ್. ಐ ಡೋಂಟ್ ಹ್ಯಾವ್ ಪ್ಲಾನ್ ಬಿನೇ ಇಲ್ಲ. ಸೊ ನಾನು ಅನ್ಕೊಂಡಿರೋದೇನಂತಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು, ಇನ್ಮೇಲೆ ಬೇಗ ಕೊಡಬೇಕು, ವರ್ಷಕ್ಕೆ 2 ಮಿನಿಮಮ್ ಮಾಡಬೇಕು. ಆ್ಯಂಡ್ ಆದಷ್ಟು ನಮ್ಮ ಜನ ಕೊಡೋ ದುಡ್ಡಿಗೆ ಮೋಸ ಆಗದಿರೋ ಥರ ಸಿನಿಮಾಗಳು ಮಾಡಬೇಕು. ಅವ್ರು ಬಂದರೆ ಫುಲ್ ಬಿಸ್ಸಲ್ಲಿ ಹೊಡ್ಕೊಂಡು ಸಿನಿಮಾ ಥಿಯೇಟ್ರಿಂದ ಎದ್ದೋಗ್ಬೇಕು. ಈ ಥರದ ಥಿಂಕಿಂಗ್ ಬಿಟ್ಟರೆ ಬೇರೆ ಅಂಥ ಮೇಜರ್ ಬೇರೆ ಇನ್ನೇನು ಇಲ್ಲ. ಮೇಡಮ್, ಈ ಟ್ರೆಡಿಷನಲ್ ಲುಕ್ಕಲ್ಲಿ ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಸೊ ಈ ಥರ ಹಳ್ಳಿ ಬ್ಯಾಕ್ಡ್ರಾಪ್ ಇರೋ ಈ ಕಥೆಗಳಲ್ಲೇ ನಿಮಗೆ ಯಾವ್ದಾರ ಸಿಕ್ಕಿದ್ರೆ ಸ್ಕ್ರಿಪ್ಟ್ಗಳು ಆ ಥರ ಮಾಡಬೇಕು ಅನ್ನೋ ಆಸೆ ಇದೆ? ನಾನು ಮೊದಲು ಮಾಡಿರೋ ಸಿನಿಮಾ ಎಲ್ಲ ಅದೇ ಥರನೇ ಮಾಡಿರೋದು, ಆಲ್ಮೋಸ್ಟ್ ಅದೇ ಥರನೇ ಮಾಡಿರೋದು. ಸೊ ಫಸ್ಟ್ ಟೈಮ್ ನಾನು ಸಿಟಿ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಅದಕ್ಕೆ ಖುಷಿ ಇದೆ. ಇನ್ನೊಂದು ಹೇಳ್ಬೇಕು, ಈ ಮೂವಿಯಲ್ಲಿ ಇವರು ಇಷ್ಟು ಸಿನಿಮಾಗಳು ಮಾಡಿದಾರಲ್ಲ, ಲೈಕ್ ಒನ್ ಗರ್ಲ್ ನೆಕ್ಸ್ಟ್ ಡೋರ್ ಕೈಂಡ್ ಆಫ್ ರೋಲ್ ನನ್ಗೆ ಅನ್ಸಿರೋದು, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಬಟ್ ಈ ಮೂವಿಯಲ್ಲಿ ಮಾತ್ರ ಯು ಕ್ಯಾನ್ ಸಿ ದ ಗ್ಲಾಮರ್ ಕೋಶಂಟ್ ಅಂಡ್ ಒಂದು ಕಮರ್ಷಿಯಲ್ ಹೀರೋಯಿನ್, ಬ್ಯೂಟಿಫುಲ್, ಕ್ಲಾಸಿ, ಅಂಡ್ ಎಲ್ಲ ಕಾಲೇಜ್ ಹುಡುಗರು ಇಷ್ಟಪಡುವಂತ ಕ್ಯಾರೆಕ್ಟರ್, ಆ ಜಾನರ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅಂಡ್ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ನಾನು ನೋಡಿರೋ ವಿಜುವಲ್ಸ್ ಅಲ್ಲಿ ಎಲ್ಲ. ಅಂಡ್ ಈ ಮೂವಿಯಲ್ಲಿ ರೀಡಿಫೈನ್ಡ್ ಸಂಜನಾ ನೀವು ನೋಡ್ಬೋದು. ಸರ್, ನೀವು ಇಂಡಸ್ಟ್ರಿ ಬಂದಾಗ ವಿತೌಟ್ ಬ್ಯಾಕ್ಗ್ರೌಂಡ್ ಬಂದು ಈ ಥರ ಎಲ್ಲ ಮಾಡಬೇಕು ಮೂವಿಗಳ ಹೀರೋ ಆಗಿ ಅಂದ್ಕೊಂಡ್ರಿ. ಫಸ್ಟ್ ಬಂದ ತಕ್ಷಣ ಆವಾಗ ಯಶ್ ಅವ್ರು ಬಂದು ಸಪೋರ್ಟ್ ಮಾಡಿದರು. ಸೊ ಈ ಥರ ಕನ್ನಡ ಇಂಡಸ್ಟ್ರಿಯವರು ನಿಮಗೆಲ್ಲ ಒಂದು ತಂದೆ ಸ್ಥಾನ, ಅಣ್ಣ ತಮ್ಮ ಆ ಥರ ಎಲ್ಲ ಟ್ರೀಟ್ ಮಾಡಿ ಎಲ್ಲ ಅಪ್ಕೋತಾ ಇದ್ದಾರೆ. ಸೊ ಇಂಡಸ್ಟ್ರಿ ಹೇಗೆ ಅನಿಸ್ತಾ ಇದೆ ಸರ್? ಸರ್, ಐ ಆಮ್ ಗ್ರೇಟ್ಫುಲ್ ಎಲ್ಲ ಸೀನಿಯರ್ಸಿಗೂ. ಯಾಕಂದ್ರೆ ಪ್ರತಿ ಸಲ ಸಿಕ್ಕಿದಾಗ್ಲೂ 1 hour ಯಾವ್ದಾದ್ರೆ ನಮಗೆ ನಮ್ಮ ಕೆರಿಯರ್ಗೆ ಹೆಲ್ಪ್ ಆಗಂಗೆ ಟಿಪ್ಸ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಪ್ರತಿಯೊಬ್ರು ಕೊಟ್ಟಿದ್ದಾರೆ. ಸೊ ಐ ಫೀಲ್ ಐ ಆಮ್ ವೆರಿ ಗ್ರೇಟ್ಫುಲ್ ಸರ್. ಕೆಲವೊಂದನ್ನ ಕೇಳಿ ತಿಳ್ಕೊಬೋದು, ಕೆಲವೊಂದನ್ನ ನೋಡಿ ತಿಳ್ಕೊಬೋದು. ಸೊ ಕೆಲವೊಂದು ಹಿಂಗ್ ಮಾಡಬೇಡ ಅಂತ ಹೇಳೋದಕ್ಕಾದ್ರೂ ಮನೇಲಿ ದೊಡ್ಡವ್ರು ಇರ್ಬೇಕು ಅಂತಲ್ಲ. ಸೊ ನಮ್ಮ ಇಂಡಸ್ಟ್ರಿಲಿರೋ ಪ್ರತಿ ದೊಡ್ಡವರು ನನಗೆ ಅದನ್ನ ಹೇಳಿದ್ದಾರೆ. ಅವ್ರು ಹೇಳ್ಕೊಟ್ಟಿರೋದನ್ನ ಕಲ್ತ್ಕೊಂಡು ಮಾಡ್ತಾ ಇದ್ದೀನಿ ಸರ್, ಮುಂದಕ್ಕೆ ಹೋಗ್ತಾ ಇದ್ದೀನಿ. ಮ್ಯಾಮ್, ಇದೇ January 24th ರಾಯಲ್ ಬರ್ತಾ ಇದೆ ಸಂಕ್ರಾಂತಿ ಹಬ್ಬಕ್ಕೆ. ತುಂಬ ಸ್ಪೆಷಲ್ ಸಂಕ್ರಾಂತಿ ಹಬ್ಬ, ಯಾಕಂದರೆ ನಮ್ಮ ವರ್ಷದ ಮೊದಲನೇ ಹಬ್ಬ. ಸೊ ಏನಕ್ಕೆ ಜನ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಏನು ಹೇಳ್ತಾರೆ? ಸಂಕ್ರಾಂತಿ ಹಬ್ಬಕ್ಕೆ ಬರ್ತಿಲ್ಲ, ಹಬ್ಬ ಆದ್ಮೇಲೆ ಬರ್ತಾ ಇದೀವಿ. 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಜನವರಿ. ಏನಕ್ಕೆ ಸಿನಿಮಾ ನೋಡಬೇಕು ಅಂದರೆ, ಅಫ್ಕೋರ್ಸ್ ನಮ್ಮ ಜನ ಕೇಳೋ ಪ್ರತಿಯೊಂದು ಕಂಟೆಂಟ್ ನಮ್ಮ ಸಿನಿಮಾಲಿದೆ. ಅಂದರೆ ಕಾಮಿಡಿ ಇರ್ಬೋದು, ಲವ್ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಏನು ಲವ್ ಸ್ಟೋರಿ, ಎವ್ರಿಥಿಂಗ್. ಒಂದು ಸಿನಿಮಾಲಿ ಯೂಶ್ವಲಿ ಏನೇನೋ ಜನ ಒಂದು ಎಕ್ಸ್ಪೆಕ್ಟೇಷನಿಂದ ಬಂದು ಸಿನಿಮಾ ನೋಡ್ತಾರೆ, ಅದೆಲ್ಲ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಸೇರಿ ದಿನಕರ್ ಸರ್ ಈ ಸಿನಿಮಾ ಮಾಡಿದ್ದಾರೆ. ಎಮೋಷನ್ಸ್ ಎಲ್ಲದು. ಸೊ ಎಲ್ಲೂ ಬೇಜಾರಾಗಲ್ಲ ಅಂತ ಅಂದ್ಕೊಂಡಿದೀವಿ. ಸೊ ಒಂದು ಕಾನ್ಫಿಡೆನ್ಸ್ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ. ಮಿಕ್ಕಿದ್ದೆಲ್ಲ ಚಂದ್ರಿಗೆ ಬಿಟ್ಟಿದ್ದು. ಸರ್, ನೀವೇನು ಹೇಳ್ತೀರಿ ಸರ್?
ಸರ್ ರಾಯಲ್ ಮಾತ್ರ ನಮ್ಮ ಚೈನಾ ಬೋಗಣ್ಣ ಸರ್ ಇವತ್ತವರೆಗೂ ನಾವು ಒಂದು ಇಂಥದ್ದು ಬೇಕು ಸಿನಿಮಾಗೆ ಅಂತ ಕೇಳಿದ್ರೆ ಯಾವುದಕ್ಕೂ ನೋ ಹೇಳಿಲ್ಲ ಸರ್. ಅಂದರೆ ನಂದು 2ನೇ ಸಿನಿಮಾಗೆ ತುಂಬ ದುಡ್ಡು ಖರ್ಚು ಮಾಡಿದ್ದಾರೆ. ಸೊ ನಾನು ಇವತ್ತಿಗೂ ಎವ್ರಿ ಸೆಕೆಂಡ್ ಅನ್ಕೊಳ್ಳೋದು ಅವ್ರು ಹಾಕಿರೋ ದುಡ್ಡು ಅವ್ರಿಗೆ ವಾಪಸ್ ಬಂದು ಅವ್ರಿಗೊಂದು ಸಕ್ಸಸ್ ಸಿಕ್ಕಿ ನಮ್ಮ ಟೀಮ್ಗೆ ಒಂದು ಸಕ್ಸಸ್ ಸಿಗಬೇಕು ಅಂತ. ಯಾಕಂದ್ರೆ ಒಂದು ಸಿನಿಮಾ ಗೆದ್ದರೆ ಎಲ್ಲರೂ ಗೆದ್ದಂಗೆ. ಆ್ಯಂಡ್ ಒಂದು ಸಿನಿಮಾ ಗೆದ್ದರೆ ಅದರಲ್ಲಿ ಒಂದು ತುಂಬ ಕುಟುಂಬಗಳು ಊಟ ಮಾಡುತ್ತೆ ಸರ್. ಆ್ಯಂಡ್ ಪ್ರತಿಯೊಬ್ಬರದ್ದು ಒಂದು ಡ್ರೀಮ್ ಇರುತ್ತೆ. ಅವ್ರ ಜರ್ನಿಯಲ್ಲಿ ಒಂದು ಸ್ಟೆಪ್ ಮೇಲೆ ಹೋಗೋದಕ್ಕೆ ಒಂದು ಚಾನ್ಸ್ ಇರುತ್ತೆ. ನಾನು ನಂಬಿರೋದು ಒಂದೇ ಸರ್, ನಾವು ಸ್ಕ್ರೀನಿಗೆ ನಿಯತ್ತಾಗಿರೋ ಸ್ಕ್ರೀನ್ ನಮಗೆ ನಿಯತ್ತಾಗಿರುತ್ತೆ ಅಂತ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಮಾಡಿರೋ ಸಿನಿಮಾ ರಾಯಲ್. ಹಾನೆಸ್ಟ್ ಎಫರ್ಟ್ಸ್ ಪ್ರತಿಯೊಬ್ಬರಿಂದನೂ ಇದೆ. ಗಿಫ್ಟ್ ಬೇಕು ಅಂತ ಕೇಳಿದ್ರೆ ನಮ್ಮ ಜನತೆಯಲ್ಲಿ ದಯವಿಟ್ಟು ಎಲ್ಲರೂ ಬಂದು ರಾಯಲ್ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಫ್ಯಾಮಿಲಿ ಜೊತೆ. ಒಂದಂತೂ ಐ ವಿಲ್ ಗ್ಯಾರಂಟಿ ಯು ಸರ್, ನೀವು ಕೊಡೋ ದುಡ್ಡಿಗೆ ಎಲ್ಲೂ ನಿಮಗೆ ಮೋಸ ಆಗಿದೆ ಅನ್ನೋ ಫೀಲಿಂಗ್ ಬರಲ್ಲ. ಎವ್ರಿ ಸೆಕೆಂಡ್ ಎಂಟರ್ಟೈನ್ಮೆಂಟ್ ಇದೆ. ಎವ್ರಿ 15 minutes ನೀವು ಸಿನಿಮಾ ಹಿಂಗಾಗುತ್ತೆ ಅಂತ ಅನ್ಕೊಂತಿರ್ತೀರೋ ಅಲ್ಲಿ ಹಂಗಾಗಿರಲ್ಲ. ಸೊ ಆಮೇಲೆ ನೆಕ್ಸ್ಟ್ ಮತ್ತೆ 15 minutesಗೆ ಹಿಂಗೆ ಹೋಗ್ತಿರ್ಬೋದು ಕತೆ ಅಂತ ಅನ್ಕೊಂತಾರೆ, ಅದು ಹಂಗಾಗಿರಲ್ಲ. ಸೊ ಅಷ್ಟು ಎಡ್ಜ್ ಆಫ್ ದಿ ಸೀಟ್ ಸಿನಿಮಾ ರಾಯಲ್. ಸರ್ಪ್ರೈಸ್ ಎಲಿಮೆಂಟ್ಸ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾನೆ ಇರುತ್ತೆ. ಸರ್ಪ್ರೈಸ್, ಶಾಕ್, ಎಮೋಷನ್, ಸ್ಮೈಲ್, ಕಾಮಿಡಿ ಎಲ್ಲ ಇದೆ ಸರ್ ಮೂವಿಯಲ್ಲಿ. ಓಕೆ, ಆಲ್ ದಿ ಬೆಸ್ಟ್ ಸರ್. ಇದೇ ಜಾನ್ 24th ರಿಲೀಸ್ ಆಗ್ತದೆ. ಖಂಡಿತ ನಿಮ್ಮಿಬ್ಬರು ಎಫರ್ಟಿಗೆ ಜನ ಕೈ ಹಿಡಿತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮಗೂ ಅಷ್ಟೇ ಅಷ್ಟು ಪ್ರೀತಿಯಿಂದ ಬಂದು ಇಷ್ಟು ರೆಡಿಯಾಗಿ ನಮ್ಮ ಆ್ಯಕ್ಚುಲಿ ನಿಮ್ಗೊಂದು ಹೇಳ್ಬೇಕು, ನಾನು ಐ ಡೋಂಟ್ ನೋ ಇಂಟರ್ವ್ಯೂಲಿ ಹೇಳ್ಬೋದ ಏನೋ, ನನಗೆ ಚೈಲ್ಡ್ಹುಡ್ ಒಬ್ಬ ಬೆಸ್ಟ್ ಫ್ರೆಂಡ್ ಇದೆ ಸಂಜು ಅಂತ. ನೀವು ಬಿಟ್ಟು 99.9% ಹಂಗೆ ಕಾಣ್ತಾ ಇದ್ರು. ನನಗೆ ಇವಾಗ ಮಾತಾಡ್ಬೇಕಾದ್ರೆ ನಂಗೆ 2-3 ಸಲ ನಿಮ್ ಫೇಸ್ ಅವ್ರಿಗೆ ಕನೆಕ್ಟ್ ಆಯ್ತು. ಸರ್ ನಾನು ನಿಮ್ಮ ಬ್ರದರ್ ಥರನೇ, ಏನು ಕೇಳ್ಬೋದು ಹೇಳಿ? ನನ್ನ ಬರ್ಡೇ ನಿಮ್ಮ ಬರ್ಡೇ ಸೇಮ್ ಡೇಟ್. ಯಾಕಂದ್ರೆ ನನಗೆ ನಿಮ್ದು ಬರ್ಡೇ ಒಂದು ಖುಷಿ ಆಗಿದ್ದು ಆಫ್ಟರ್ ಅಪ್ಪ ಸರ್ ಅದು ಹೇಳ್ಬಾರ್ದು, ಅವರು ಇದಕ್ಕೆ ಹೋಗಿ ನೀವು ಮಿಸ್ಸೇ ಮಾಡಿರಲಿಲ್ಲ. ಆ್ಯಕ್ಚುಲಿ ನನಗೆ ಆಗಲಿಲ್ಲ ಆ ಟೈಮ್ಗೆ. ಅರ್ಲಿ ಮಾರ್ನಿಂಗ್ಗೆ ಹೋಗಿ ಆ ವಿಸಿಟ್ ಎಲ್ಲ ಮಾಡಿದ್ರೆ ನನಗೆ ಸೀರಿಯಸ್ಲಿ ಖುಷಿ ಆಯಿತು. ಅದು ಹೆಂಗೆ ಆ ವಿರಾಟ್ ಅವರೆಲ್ಲ ಹೋಗಿದ್ದಾದ್ರಲ್ಲ, ಅವಾಗೇನೋ ಒಂಥರ ಬೇರೆ ಎಮೋಷನ್ಸ್. ಸರ್ ನೀವು ನಂಬಲ್ಲ, ಐ ಡೋಂಟ್ ನೋ ಸರ್, ಕೆಲವೊಂದು ತುಂಬಾ ಮನ್ಸಿಗೆ ಹತ್ರ ಆಗಿರುತ್ತೆ. ಐ ಮೀನ್ ನಾವಿರೋರ್ಗು ಇರುತ್ತೆ. ನಾನು ಇವತ್ತು ಎಲ್ಲೇ ಹೋಗಿ ಯಾವುದೇ ರೋಡಲ್ಲಿ ಅಪ್ಪು ಸರ್ ಆಗಿರ್ಬೋದು ಮತ್ತೆ ನಮ್ಮ ರಾಜ್ಕುಮಾರ್ ಸರ್ ಆಗಿರ್ಬೋದು, ಅವ್ರು ನೋಡಿದ್ರೆ ಲೈಕ್ ಆಟೋಮೆಟಿಕ್ ತಲೆ ಬಗ್ಗುತ್ತೆ ಸರ್. ಯಾಕಂದ್ರೆ ಅವರೆಲ್ಲ ಮಾಡಿರೋದ್ರಲ್ಲಿ ಜಸ್ಟ್ ಒಂದು 10% ನಾವು ಮಾಡ್ಬಿಟ್ರೆ ಸಾಕು. ಅವ್ರು ನಡ್ಕೊಂಡ್ ಬಂದಿರೋ ದಾರಿನೇ ಸರ್, ಒಂದು ಪ್ಯೂರ್ ಇನ್ನೋಸೆಂಟ್ ಸ್ಮೈಲ್ ಅವ್ರದ್ದು. ಇವತ್ತವರೆಗೂ ಎಷ್ಟೊಂದು ಜನ ನಕ್ಕಿರೋದು ನೋಡಿರ್ತೀರ ನೀವು. ಆ ತರ ಒಂದು ಮಗು ತರ ಇನ್ನೋಸೆಂಟ್ ಸ್ಮೈಲ್ ಎಷ್ಟು ವರ್ಷ ನಕ್ಕಿದ್ರು ಅವ್ರು ಹಂಗೆ ಇರ್ತಾ ಇದ್ರು. ಸರ್ ನಾನು ನಿಮಗೆ ಸಜೆಸ್ಟ್ ಮಾಡೋದು, ನಿಮ್ಮ ಪ್ರತಿ ಮೂವಿಗಳಲ್ಲೂ ನಿಮ್ದೊಂದು ಡ್ಯಾನ್ಸ್ ಸ್ವ್ಯಾಗ್, ಒಂದು ಸ್ಟೈಲ್ ಅನ್ನೋದು ಇಡಿ ಸರ್. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಡ್ಯಾನ್ಸರ್ಸ್ನ ಹೀರೋ ಆಗಿ ನೋಡೋಕ್ಕೆ ತುಂಬ ಖುಷಿ ಪಡ್ತೀವಿ. ಸೊ ಆ ಮುಖಾಂತರ ಖಂಡಿತ ಈ ಮೂವಿಲೇ ನೀವು ಅದನ್ನು ಪ್ರದರ್ಶನ ಮಾಡಿರ್ತೀರಾ. ಆ್ಯಂಡ್ ಆಬ್ವಿಯಸ್ಲಿ ಸೊ ಜಾನ್ 24th ನಾನು ಬರ್ತೀನಿ, ನನ್ನ ಫ್ರೆಂಡ್ಸ್ನ ಎಲ್ಲರೂ ಕರ್ಕೊಂಡು ಬರ್ತೀನಿ. ಖಂಡಿತ ಎಲ್ಲರೂ ಥಿಯೇಟ್ರಲ್ಲಿ ನೋಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆನೂ ಬನ್ನಿ, ನಿಮ್ಮ ಫ್ಯಾಮಿಲಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದೇ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಆ್ಯಂಡ್ ಮಿಸ್ ಮಾಡಿದೆ ನಿಮ್ಮ ಟೀಮ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕರ್ಕೊಬಂದು ಜಾನ್ 24th ನಮ್ಮ ಸಿನಿಮಾ ರಾಯಲ್ನ ಮಿಸ್ ಮಾಡಿದೆ ರಾಯಲ್ ಆಗಿ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.